ಕಾಕಡ್ಕಿ ಶ್ರೀ ಮಹಿಪತರಾಯರ ಬಗ್ಗೆ ಜೀವನ, ಸಾಹಿತ್ಯ ಮತ್ತು ಸಮಕಾಲೀನ ಇತಿಹಾಸ ಇವ್ರು ಬರೆದದ್ದು. ನನಗನ್ಸುತ್ತೆ ಕೊನೆಯಿಂದನೇ ಶುರು ಮಾಡೋದು. ಸಮಕಾಲೀನ ಇತಿಹಾಸ ಗೊತ್ತಾಗಲಾರ್ದೆ ಅವರ ಜೀವನ ಚರಿತ್ರೆಯನ್ನ ಕರೆಕ್ಟಾಗಿ ತಿಳ್ಕೊಂಬೋದು ಆಗೋದಿಲ್ಲ. ಬಿಜಾಪುರದ ಸಮಕಾಲೀನ ಇತಿಹಾಸ ಹೇಗಿತ್ತು ಒಂದನ್ನ ಸ್ಪಷ್ಟವಾಗಿ ಹೇಳಬೇಕು ಅಂದ್ರೆ, ಅವಾಗೂ ಇದೇ ಬಿಜಾಪುರ ಇತ್ತು, ಇದೇ ನೆಲ, ಇದೇ ಜಲ, ಇದೇ ರೀತಿಯಾಗಿತ್ತು. ಜನನೂ ಹೀಗೆ, ಆಡಳಿತಗಳು ಬೇರೆ ಬೇರೆ ಬೇರೆಯಾಗಿತ್ತು. ಮಹಿಪತರಾಯರ ಕಾಲದಲ್ಲಿ ಅವ್ಯವಸ್ಥೆ ಅನ್ನೋದಕ್ಕಿಂತ ಒಂದು ಸ್ಥಳೀಯ ಧರ್ಮವನ್ನು ಬಿಟ್ಟ ಬೇರೆ ಧರ್ಮದ ಒಂದು ಆಡಳಿತ ಅದು ಸ್ವಲ್ಪ ಎಲ್ಲರಿಗೂ ಬೇರೆ ಅಂತ ಅನಿಸ್ಬೋದು. ಆದರೆ ಇಡೀ ಭಾರತದ ಇತಿಹಾಸವನ್ನು ನೋಡಿದಾಗ ಬಿಜಾಪುರದ ಸಮಕಾಲೀನ ಇತಿಹಾಸ ಅಷ್ಟು ಗೊಂದಲಮಯವಾಗಿರಲಿಲ್ಲ. ಬಿಜಾಪುರ ದಕ್ಷಿಣ ಭಾರತದಲ್ಲಿ 1312ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಮುಸ್ಲಿಮರ ಪ್ರವೇಶ ಆದಾಗ ಜನ ಸ್ವಲ್ಪ ಗಾಬರಿಯಾಗಿದ್ದರು. ದೇವಗಿರಿಯ ಯಾದವರನ್ನು ಸೋಲಿಸಿ ಮೊಹಮ್ಮದ್ ತಗಲಕ, ಮಲಿಕ್ ಕಾಫೂರ ಇವರೆಲ್ಲ ದಕ್ಷಿಣ ಭಾರತದ ತುಂಬ ಎಲ್ಲ ತಮ್ಮ ಪರಾಕ್ರಮಣದಿಂದ ಆ ಭಾಗವನ್ನು ತಮ್ಮ ವಶಕ್ಕೆ ಪಡಿಸಿಕೊಂಡಿದ್ದರು. ಅದರ ಕಾರಣವಾಗಿಯೇ ಮೊಟ್ಟ ಮೊದಲಿಗೆ 1335ರಲ್ಲಿ ಮಧುರೆಯಲ್ಲಿ ಮೊದಲ ಮುಸ್ಲಿಂ ರಾಜ್ಯ ಸ್ಥಾಪನೆಯಾಯಿತು. ಜಲಾಲುದ್ದೀನ್ ಅಶನ್ ಖಾನ್ ಅಂತ. ಅದು ನಮ್ಮ ಸ್ಥಳೀಯರಿಗೆ, ಅದರ ಭಾರತೀಯರಿಗೆ, ಭಾರತದ ಹಿಂದೂ ಧರ್ಮೀಯರಿಗೆ ನುಂಗಲಾರದ ತುತ್ತಾಯಿತು. ಉತ್ತರ ಭಾರತ ಆಗಲೇ ಇಸ್ಲಾಮರ ವಶ ಆಗಿಬಿಟ್ಟಿತ್ತು. ದಕ್ಷಿಣ ಭಾರತ ಮಾತ್ರ ಗಟ್ಟಿಯಾಗಿ ಹೋಗಿ ಆ ಸಂದರ್ಭದೊಳಗ ದಕ್ಷಿಣ ಭಾರತದಲ್ಲಿ ತುಂಗಭದ್ರೆಯ ದಂಡೆಯ ಮೇಲೆ ನಾವು ಬದುಕಬೇಕಾದ್ರೆ ನಮ್ಮದೇ ಒಂದು ರಾಜ್ಯವನ್ನು ಇಲ್ಲಿ ಸ್ಥಾಪಿಸಬೇಕು ಅಂಥೇಳಿ 1336 ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಯಿತು. ಅದೆಲ್ಲ ನಮಗೆ ಗೊತ್ತಿದೆ. ಸೊ ತೀರ ದಕ್ಷಿಣ ಮಧುರೆಯಲ್ಲಿ ಜಲಾಲುದ್ದೀನ್ ಅಶನ್ ಖಾನ್, ತುಂಗಭದ್ರೆಯ ದಡದಲ್ಲಿ ವಿಜಯನಗರ, ಅಲ್ಲಿಂದ ಪೂರ್ತಿ ಉತ್ತರ ಭಾಗಕ್ಕೆ ಮುಸ್ಲಿಮರು. ಮೊಹಮ್ಮದ್ ತಗಲಕ್ಕಾಗಲಿ ಅವನ ಆಡಳಿತಗಾರರಿಗಾಗಲಿ ಅದನ್ನು ನಿಯಂತ್ರಣದಲ್ಲಿ ಇಟ್ಕೊಂಬೋದು ಆಗಲಿಲ್ಲ. ಅದಕ್ಕಾಗಿ 10 ವರ್ಷದಲ್ಲಿ 1347 ಕಲಬುರಗಿ ರಾಜಧಾನಿ ಮಾಡಿಕೊಂಡು ಬಹಮನಿ ಶುರುವಾಯಿತು. ಆ ಬಹಮನಿಯ ಒಂದು ಸುವೆಯಾಗಿ ಬಿಜಾಪುರ ಆ ಕಾಲಕ್ಕೆ ಇತಿಹಾಸದ ಮೇಲೆ ಬಂತು. ಅದಕ್ಕಿಂತ ಮೊದಲು ಬಿಜಾಪುರಕ್ಕೆ ಇತಿಹಾಸ ಇಲ್ಲ ಅಂತಲ್ಲ. ಚಾಲುಕ್ಯರ ಕಾಲಕ್ಕೆ, ರಾಷ್ಟ್ರಕೂಟರ ಕಾಲಕ್ಕೆ, ಪಶ್ಚಿಮದ ಚಾಲುಕ್ಯರ ಕಾಲಕ್ಕೆ ಬಿಜಾಪುರದ ಅಸ್ತಿತ್ವ ಇತ್ತು. ಅಂತ ಹೇಳಿಕೊಳ್ಳುವಂಥ ಅಸ್ತಿತ್ವ ಇರಲಿಲ್ಲ. ಬಹಮನಿ ರಾಜ್ಯ ಸ್ಥಾಪನೆಯಾದಾಗ ಒಂದು ಸುಭೆಯಾಗಿ, ಅಂದರೆ ಇವತ್ತ ಒಂದು ರಾಜ್ಯ ಆಗಿ, ಅದು ಸಾಮ್ರಾಜ್ಯ ಬಹಮನಿ, ಅದರೊಳಗಿನ ಒಂದು ರಾಜ್ಯ ಆಗಿ ಬಿಜಾಪುರದ ಆದಿಲ್ ಶಾಹಿ. ಅದಕ್ಕೊಂದು ಕಾರಣ, ಮೊದಲು ಸುಬೆ ಇತ್ತು. ಬಹಮನಿಯಲ್ಲಿ 5 ಸುಬೆಗಳಿತ್ತು. ಒಂದು ಗೋಳ್ಕೊಂಡ, ಎರಡನೇದು ಬೀದರ್,
3 ಬಿಜಾಪುರ, 4 ಅಹಮದ್ನಗರ, 5 ವರಾಡ. ಅಂದರೆ ಮಧ್ಯಪ್ರದೇಶದಿಂದ ಹಿಡ್ಕೊಂಡು ತುಂಗಭದ್ರೆಯ ದಂಡೆಯವರೆಗೆ ಇಷ್ಟು ದೊಡ್ಡ ರಾಜ್ಯವನ್ನು ಮುಸ್ಲಿಮರು ಕಟ್ಟಿದ್ರು. ಈ 5 ಸುಬೆಗಳಲ್ಲಿ ಬಹಮನಿಗಳು ತಮ್ಮ ತಮ್ಮ ರಾಜ್ಯಪಾಲರನ್ನ, ಅಂದರೆ ಇವತ್ತಿನ ಗವರ್ನರ್ನನ್ನ ಹಾಕಿದ್ರು. ಆ ಬಹಮನಿ ರಾಜ್ಯ 150 ವರ್ಷ ಹೇಗೋ ಆಯಿತು. ಬಹಳ ಚೆನ್ನಾಗಾಯ್ತು. ಸುಸಂಸ್ಕೃತ ಆಡಳಿತ ಅಂತ ಅನ್ಬೋದು. ಆ ಸಾಹಿತ್ಯ ಇದನ್ನು ನೋಡಿದರೆ ಅಲ್ಲಿ ಒಬ್ಬ ಅಪರೂಪದ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಬಂದಾಗ ಮಹಮೂದ್ ಗವಾನ್ನ ಮದರಸ ಬೀದರ್ದಲ್ಲಿದೆ ನೋಡಿ. ಶಿಕ್ಷಣ, ಧಾರ್ಮಿಕ, ಸಾಮಾಜಿಕ ಇವುಗಳಲ್ಲೆಲ್ಲ ಬಹಳ ಅಪರೂಪದ ಕೆಲಸ ಮಾಡ್ತಾರೆ. ಒಂದನ್ನು ನೆನಪಿಟ್ಕೋಬೇಕು ನಾವು. ನಾನು ಇದನ್ನೆಲ್ಲ ಹೇಳ್ತೀನಿ ಅಂತ ಅವ್ರನ್ನ ಹೊಗಳ್ತೀನಿ ಅಂತಲ್ಲ. ಅವರು ತಮ್ಮ ಧರ್ಮದ ಪ್ರಸಾರ ಅದಕ್ಕಿದ್ದೇ ಇದ್ರು. ಅವರು ಕಾಣ್ತಾರೆ, ಅವರು ಬರೋದೇ ಹಿಂದೂಸ್ತಾನಕ್ಕೆ ತಮ್ಮ ಧರ್ಮವನ್ನು ಪ್ರಚಾರ ಮಾಡಲಿಕ್ಕೆ, ಆಮೇಲೆ ರಾಜ್ಯಕ್ಕೆ ಆಡಳಿತ. ಮೂಲತಃ ಅವರ ಉದ್ದೇಶ ಇಸ್ಲಾಂ ಧರ್ಮವನ್ನು ಜಗತ್ತಿನಾದ್ಯಂತ ಬೆಳೆಸುವುದು. ಅವರು ಕಾಲಿಟ್ಟಲ್ಲೆಲ್ಲ ಆವರೆಗೆ ಅದನ್ನು ಇಸ್ಲಾಮೀಕರಣ ಮಾಡ್ಕೊಂಡು ಬಂದರು. ಇದು ಒಂದು ದೊಡ್ಡ ದೇಶ, ಭಾರತ ದೇಶ. ಅಲ್ಲಿ ಅದನ್ನು ನಾವು ಕೈವಶ ಮಾಡ್ಕೊಂಡ್ಬಿಟ್ಟೀವಿ ಅಂತಂದ್ರೆ ನಮ್ಮನ್ನು ಹೇಳುವವರೇ ಇಲ್ಲ. ನಮ್ಮ ಧರ್ಮವನ್ನು ವಿಶ್ವದಾದ್ಯಂತ ಪಸರಿಸಬಹುದು. ನಮ್ಮವರು ಅವರ ಪ್ರವೇಶಕ್ಕೆ ಅನುಮತಿ ಮಾಡಿದರು, ಮಾಡಲಿಲ್ಲ ಅಂತಿಲ್ಲ. ಬೇಡಲಿಲ್ಲ. ಯಾಕಂದರೆ ನಮ್ಮ ಭಾರತೀಯ ಸಂಸ್ಕೃತಿಯೇ ಪರಧರ್ಮ ಸಹಿಷ್ಣುತೆ, ಎಲ್ಲರನ್ನ ಅಪ್ಪಿಕೊಳ್ಳೋದು, ವಸುಧೈವ ಕುಟುಂಬಕಂ ಅಂತ ಹೇಳಿ ನಮ್ಮ ಒಂದು ಘೋಷಣೆ ಆಯಿತು. ದುರ್ದೈವದಿಂದ ಉತ್ತರ ಭಾರತದ ಹಿಂದೂಗಳು ಸೋತು ಮುಸ್ಲಿಮರ ರಾಜ್ಯ ಶುರುವಾಯಿತು. ಹಾಗೆಯೇ ಧರ್ಮ ಪ್ರಚಾರನ ಶುರುವಾಯಿತು. ದಕ್ಷಿಣ ಭಾರತದಲ್ಲಿ ಮಾತ್ರ ಅದು ಅಷ್ಟು ನನ್ನ ಬಾಟ್ಲಿ ತಂದೆ ನೋಡಲ್ಲ. ಆ ಹಿನ್ನೆಲೆಯೊಳಗ ಒಂದು 100-150 ವರ್ಷದಲ್ಲಿಯೇ ಮುಸ್ಲಿಮರಿಗೆ ಗೊತ್ತಾಯ್ತಲ್ಲ, ಇಲ್ಲಿಯವರ ಸಹಕಾರ ಇಲ್ಲದೆ ನಾವು ಇಲ್ಲಿ ಆಳ್ಲಿಕ್ಕೆ ಶಕ್ತಿಲ್ಲ. ಹೀಗಾಗಿ ದಕ್ಷಿಣ ಭಾರತದಲ್ಲಿಯ ಮುಸಲ್ಮಾನ ರಾಜ್ಯಗಳು ಸ್ಥಳೀಯ ಹಿಂದೂಗಳ ಸಹಕಾರವನ್ನು ಅನಿವಾರ್ಯವಾಗಿ ಪಡಿಬೇಕಾಗಿದೆ. ಬಹಮನಿಗಳು 5 ಸುಬೆಗಳಲ್ಲಿಯ ಮಹಮೂದ್ ಗವಾನ್ನ ಕೊಲೆಯ ನಂತರ ಆ 5 ಸುಬೆಗಳು ತಮ್ಮ ತಮ್ಮ ಸ್ವಾತಂತ್ರ್ಯವನ್ನು ಸಾರಿಕೊಂಡು, ಆ ಕಾಲಕ್ಕೆ ಇಲ್ಲಿ ಯೂಸುಫ್ ಅಂತ ಅನ್ನುವವ ಗವರ್ನರ್ ಆಗಿದ್ದ. ಆತ ಅಹಮದ್ನಗರದಲ್ಲಿ ನಿಜಾಂಶಾಹಿ ಶುರುವಾಯಿತು. ಸೊ ಅದನ್ನೇ ಗೋಳ್ಕೊಂಡದಲ್ಲಿ ಕುತುಬ್ಶಾಹಿ ಶುರುವಾಯಿತು. ಬಿಜಾಪುರದಲ್ಲಿ ಯೂಸುಫ್ ಖಾನ ಆದಿಲ್ ಶಾಹಿ, ಆದಿಲ್ ಅಂದರೆ ಪರ್ಷಿಯನ್ದಲ್ಲಿ ನ್ಯಾಯ ರಾಜ್ಯ ಶುರು ಮಾಡಿದ. 1489 ಅಂತ ಇತಿಹಾಸಕ್ಕೆ ಹಿಡಿತೀನಿ. 89ರಲ್ಲಿ ಯೂಸುಫ್ ಆದಿಲ್ ಖಾನ್ ತನ್ನ ಹೊಸ ರಾಜ್ಯವನ್ನು ಇಲ್ಲಿ ಶುರು ಮಾಡಿದ. ಆ ಹೊತ್ತಿಗೆ ಇನ್ನೊಂದು ತಿಳ್ಕೊಬೇಕು ನಾವು, ಭಾಳ ಜನ ಹಿಂದೂಗಳು ಅಂತ ತಿಳ್ಕೋದಿಲ್ಲ. ಮುಸ್ಲಿಮರಲ್ಲಿ ಹಿಂದೂ ಮುಸ್ಲಿಮ್ ಅನ್ನೋದಕ್ಕಿಂತ ಶಿಯಾ ಸುನ್ನಿಯ ಜಗಳ ಭಾಳ ದೊಡ್ಡದು. ಮುಸ್ಲಿಮರು ಹಿಂದೂಗಳನ್ನು ಸಹಿಸಬಹುದು,
ಆದರೆ ಶಿಯಾದವರು ಸುನ್ನಿಗಳು ಶಿಯಾದವರನ್ನ ಒಪ್ಕೊಳ್ಳೋದಿಲ್ಲ. ಇಲ್ಲಿ ಸುನ್ನಿಗಳು ಹೆಚ್ಚು. ಯೂಸುಫ್ ಶಿಯಾ, ಸುನ್ನಿಯ ಕುತುಬ ಅಂದ್ರೆ ಸುನ್ನಿಯ ರಾಜ್ಯಾಭಿಷೇಕವನ್ನೇ ಮಾಡಿಕೊಂಡು ಶಿಯಾ ಮಾಡ್ಲಿಕ್ಕೆ ಹೊರಟ. ಆ ಗದ್ದಲದಲ್ಲಿ ತನ್ನ ಆಡಳಿತವನ್ನೇ ಕಳೆದುಕೊಳ್ಳುವಂತ ಪರಿಸ್ಥಿತಿ ಬಂದಾಗ ತಿರುಗಿ ಸುನ್ನಿ ಅಂತೇಳಿ ಶುರು ಮಾಡಿದ. 200 ವರ್ಷಗಳ ಆದಿಲ್ಶಾಹಿ ರಾಜ್ಯದಲ್ಲಿ ದೊಡ್ಡ ದಂಗೆಗಳಾಗಿದ್ದು ಶಿಯಾ ಸುನ್ನಿ ಬಿಜಾಪುರದಲ್ಲಿ. ಹಿಂದೂಗಳ ಮತ್ತು ಮುಸ್ಲಿಮರ ದಂಗೆಗಳು ಆಗಲಿಲ್ಲ. ಬಹಳ ಜನ ಹೇಳ್ತಾರೆ ಇಲ್ಲೂ ಆಗಿದೆ, ಗುಡಿ ಗುಂಡಾರಗಳನ್ನು ಹೊಡೆದಿದ್ದಾರೆ, ಆಗಿಲ್ಲ, ಬಹಳ ಕಡಿಮೆ. ರೇರ್ ಆಗಿರೋದು, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ಸಾವಿರಾರು ಲಕ್ಷಾವಧಿ ಜನ ಶಿಯಾ ಸುನ್ನಿಗಳ ಮಧ್ಯೆ ಕೊಲೆಗಳಾಗಿವೆ, ದಂಗೆಗಳಾಗಿವೆ, ರಸ್ತೆಗಳಲ್ಲಿ ರಕ್ತ ಹರಿದಿದೆ. ಇದು ಯಾಕೆ ಇಷ್ಟು ಹೇಳ್ತೀನಿ ಅಂದರೆ, ಪುರಾಣಿಕರೇ ಸಮಕಾಲೀನ ಇತಿಹಾಸ ಬೇಕಾಗಿತ್ತಲ್ಲ, ಈ ಹಂತದೊಳಗೆ ನಮ್ಮ ಜನ ಏನು ಮಾಡಿ, ನಮ್ಮ ಜನ ಇದ್ದಿರಲ್ಲ. ಮತ್ತು ಅವಾಗೂ ಅದು ಹೇಳಿದ್ನಲ್ಲ, ಅದರೊಳಗೇನೂ ಫರಕ್ ಆಗಿದ್ದಿಲ್ಲ. ಇದೇ ಭೂಮಿ, ಇದೇ ಇದೇ ಜನ, ಅದರೊಳಗೇನೂ ಇದ್ದಿದ್ದಿಲ್ಲ. ಅಂದರೆ ಏನೂ ಇದ್ದಿದ್ದಿಲ್ಲ. ತಮ್ಮ ಪಾಟಿಗೆ ತಮ್ಮ ಶಿವಭಕ್ತರು, ವಿಷ್ಣು ಭಕ್ತರು, ಬೇರೆ ಜನ ಎಲ್ಲ ತಮ್ಮ ಧರ್ಮಗಳನ್ನು ಪಾಲಿಸ್ತಾ ಇರ್ತಿದ್ವಿ. ಎಲ್ಲೋ ಅಲ್ಲಿ ಇಲ್ಲಿ ನೀವು ಬಹಿರಂಗವಾಗಿ ಇದನ್ನು ಆಚರಿಸಬೇಡ್ರಿ ಅಂತ ಒಬ್ಬಿಬ್ಬರು ಬಾದಶಾಹರು ಆಜ್ಞೆ ಮಾಡಿದ್ದೂ ಉಂಟು, ಇಲ್ಲ ಅಂತ ಹೇಳೋದಿಲ್ಲ. 8 ಜನ ಬಾದಶಾಹರಲ್ಲಿ ಮೊಹಮ್ಮದ್ ಆದಿಲ್ ಶಾ ಅಂದರೆ ಗೋಲ್ಡ್ ಗುಮ್ಮಟ್ ಕಟ್ಟಿದವ, ಅವ ತನ್ನ ಆಡಳಿತಕ್ಕೆ ಅಂಥೇಳಿ ಒಂದು ಕಾನ್ಸ್ಟಿಟ್ಯೂಷನ್, ಸಂವಿಧಾನ ತಯಾರು ಮಾಡಿದ್ದ 97 ನಿಯಮಗಳನ್ನು. ಅಲ್ಲಿ ಒಂದೆರಡು ಕಡೆ ಬರ್ತದೆ, ಕ್ಲಿಯರ್ ಕಟ್ಟಾಗಿ ಹೇಳ್ತಾನೆ, ಹಿಂದೂಗಳಿಗೆ ತಮ್ಮ ಧರ್ಮ, ತಮ್ಮ ಹಬ್ಬ ಹರಿದಿನಗಳನ್ನು ಆಚರಿಸಲಿಕ್ಕೆ ಅಡ್ಡಿ ಬರಬೇಡ್ರಿ. ಆದರೆ ನಯವಾಗಿ ಅವ್ರಿಗೆ ಹೇಳ್ರಿ, ಬಹಿರಂಗದಲ್ಲಿ ಬಂದು ಆಚರಿಸ್ಬೇಡ್ರಿ, ನಿಮ್ಮ ಮನೆಯೊಳಗೆ ಆಚರಿಸ್ರಿ ಅಂತ. ಇದಕ್ಕೇನಂತಾರೆ, ನಿಮ್ಮ ಮನೆಯೊಳಗೆ ಆಚರಿಸ್ರಿ ಅಂತ. ಹೀಗೆ ಅವನ ಅನೇಕ ಇದೆ. ಆ ಹೊತ್ತಿಗೆ ಬಿಜಾಪುರ ಒಂದು ದೊಡ್ಡ ಸಾಮ್ರಾಜ್ಯವಾಗಿಬಿಟ್ಟಿತ್ತು. ಇಡೀ ಜಗತ್ತಿನಲ್ಲಿ ಆಕರ್ಷಣೀಯವಾದಂತಹ ರಾಜಧಾನಿ ಬಿಜಾಪುರ ರಾಜ್ಯ. ಮುಂಬೈಯಿಂದ ತಂಜಾವೂರು ತನ, ಗೋವೆಯಿಂದ ಕರ್ನೂಲಿನ ತನ, ಸುಮಾರು ದಕ್ಷಿಣ ಭಾರತದ 2/3 ಭಾಗ ಬಿಜಾಪುರದಲ್ಲಿ ಕುಳಿತು ಆಗ್ತಿದ್ರು. ಅಂದರೆ ಅವರ ಸಮೃದ್ಧಿ ಎಷ್ಟಿತ್ತು. ಆತ ತನ್ನ ನಿಯಮಗಳೊಳಗೆ ಹೇಳ್ತಾನೆ, ಇಷ್ಟು ದೊಡ್ಡ ರಾಜಧಾನಿಗೆ ಬೇರೆ ದೇಶಗಳಿಂದ, ಬೇರೆ ರಾಜ್ಯಗಳಿಂದ, ಬೇರೆ ಊರುಗಳಿಂದ ಜನ ಬರೋದು ಭಾಳ. ಅವರಿಗಾಗಿ ಅನ್ನಛತ್ರಗಳನ್ನು ಇಟ್ಟಿದ್ದ. ಇದೇ ಜುಮ್ಮಾ ಮಸ್ತಿಯಲ್ಲಿ ಒಂದು ದೊಡ್ಡ ಅನ್ನಛತ್ರ ಇತ್ತು. ಆ ಅನ್ನಛತ್ರ ಅದಕ್ಕೊಂದು ರೂಲ್ ಮಾಡಿದ್ದ, ಅನ್ನ, ಚಪಾತಿ, ರೊಟ್ಟಿ ಊಟಕ್ಕಾಕ್ಬೇಕು. ಆದರೆ ಹಿಂದೂಗಳು ನಾವು ಮಾಡಿದ್ದನ್ನು ಉಣ್ಣೋದಿಲ್ಲ, ಆದ್ದರಿಂದ ಅವರಿಗೆ ಇಷ್ಟು ಪ್ರಮಾಣದ ಅಕ್ಕಿ, ಇಷ್ಟು ಪ್ರಮಾಣದ ಹಿಟ್ಟು, ಇಷ್ಟು ಪ್ರಮಾಣದ ಎಣ್ಣೆ, ಹಾಗೆ ತುಪ್ಪಕ್ಕೆ 3 ಪೈಸೆ ಕೊಡಬೇಕು. ಈ ಸಮಕಾಲೀನ ವ್ಯವಸ್ಥೆಯ ಬಗ್ಗೆ ನೀವು ಅರ್ಥ ಮಾಡಿಕೊಳ್ಳಿ ಏನೆಂಬುದು. ಅದಾದರೆ ಸೊ ಇಂಥ ಒಂದು ಧರ್ಮ ಸಹಿಷ್ಣುತೆ ಅಂತ ಆ ಶಬ್ದ ಉಪಯೋಗ ಮಾಡೋದಿಲ್ಲ ನಾನು. ಯಾಕಂದ್ರೆ ಹೇಳಿದ್ನಲ್ಲ, ಮುಸ್ಲಿಮರ ಮೂಲಭೂತವಾದ ಏನಿದೆಯಲ್ಲ ಅದನ್ನು ತೆಗಿಲಿಕ್ಕೆ ಸಾಧ್ಯ. ಅವರು ಸಮಯ ಸಿಕ್ಕಾಗಲೆಲ್ಲ ತಮ್ಮ ಧರ್ಮ ಪ್ರಚಾರವನ್ನು, ಮತಾಂತರವನ್ನು
ಮಾಡದೇ ಬಿಡುತ್ತಿರಲಿಲ್ಲ. ಆದರೆ ಬಿಜಾಪುರದಲ್ಲಿ ಅಥವಾ ಬಿಜಾಪುರ ರಾಜ್ಯದಲ್ಲಿ ಅದಕ್ಕೆ ವಿಶೇಷವಾದಂಥ ಗಮನ ಇಟ್ಟಿದ್ದಿಲ್ಲ. ಅದಕ್ಕೆ ನೀವು ಇವತ್ತಿನ ತನಕ ಹೀಗಾಗಿ ಉಳ್ಕೊಂಡಿದ್ವಿ. ಇಲ್ಲ ನಾವು 1000 ಆಗ್ತಿದ್ದೀವಿ. 1000 ಆಗಿದ್ದಾರೆ. ಯಾರು? ಅತ್ಯಂತ ಕೆಳದರ್ಜೆಯ ಅಥವಾ ವೀಕರ್ ಸೆಕ್ಷನ್ಸ್ ಅಂತ ಹೆಸರು ಹೇಳೋದಿಲ್ಲ. ಯಾವ್ಯಾವ ಮಂಥನಗಳು ಮತಾಂತರ ಆಗಿದ್ದಾರೆ, ತಮ್ಮ ಅಶಕ್ತತನದಿಂದಾಗಿ ಅವರು ಮತಾಂತರ ಆಗಿದ್ದಾರೆ. ಬೇಕಾದಷ್ಟು ಜನ ಆಗಿದ್ದಾರೆ. ಇಲ್ಲೂ ಇದ್ದಾರೆ, ಸುತ್ತಮುತ್ತಲಿನ ನಮ್ಮ ಆಂಧ್ರದಲ್ಲಿ, ತಮಿಳುನಾಡಿನಲ್ಲಿ ಆಗಿದ್ದಾರೆ. ಇನ್ನು ಕೆಲವರು ಬ್ರಾಹ್ಮಣರನ್ನ ಮೊದಲು ಮಾಡಿಕೊಂಡು ತಮ್ಮ ಅಧಿಕಾರದ ಆಶೆಗಾಗಿ, ಜಹಗೀರಿಗಾಗಿ ಇಸ್ಲಾಂ ಧರ್ಮವನ್ನು ಒಪ್ಪಿಕೊಂಡಿದ್ದಾರೆ. ಆ ಮಂಥನಗಳು ಇನ್ನೂ ಇವೆ. ಮೂಲತಃ ಬ್ರಾಹ್ಮಣರು. ಅದು ನನಗೆ ಯಾಕೆ ಗೊತ್ತಾಯಿತು? ನನ್ನ ಪರಿಚಯ ಮಾಡಿಕೊಂಡು ಒಂದು ಮಾತು ಹೇಳಿದರು. ICHRನಲ್ಲಿ, ಇಂಡಿಯನ್ ಕೌನ್ಸಿಲ್ ಆಫ್ ಹಿಸ್ಟಾರಿಕಲ್ ರಿಸರ್ಚ್ನಲ್ಲಿ ಹಿಂದೂ ಮುಸ್ಲಿಮರ ಸಂಬಂಧ ಆದಿಲ್ಶಾಹಿ ಕಾಲದ್ದು ಅಂತ ಒಂದು ಥೀಸಿಸ್ ಮಾಡಿದೆ. ಆವಾಗ ನೋಡ್ತೀನಿ, ಯಾರು ದೊಡ್ಡ ಕುಲದ ಮುಸ್ಲಿಮರಂತ ಅನಿಸ್ಕೋತಾ ಇದ್ದಾರಲ್ಲ, ಅವರ ಮನೆಯಲ್ಲಿ ಲಕ್ಷ್ಮೀ ಪೂಜೆ ಮಾಡ್ತಿದ್ರು. ಅವ್ರ ಮನೆಯಲ್ಲಿ ಏನಾದರೂ ಹೊಸದಾಗಿ ಹೆರಿಗೆ ಗಿರಿಗೆ ಆದರೆ, ನಮ್ಮಲ್ಲಿ ಒಂದು ಪರಿಸ್ಥಿತಿ ಇದೆಯಲ್ಲ, 7 ಮಕ್ಕಳ ತಾಯಿಗೆ ಹೋಗಿ ಹಾಲು ಹಾಕೋದು, ಎಮ್ಮೆ ಆಕಳು ಈದರೆ ಗಿಣ್ಣವನ್ನು ಒಯ್ದು, ಇದೇ ನರಸಿಂಹದೇವ್ರ ಗುಡಿ ಅಂತಿರಲ್ಲ, ಆ ಹೊಸ್ತಲಕ್ಕೆ ಇನ್ನೂ ಹಾಕ್ತಾರೆ. ಹೊಸದಾಗಿ ಮದುವೆ ಆಯಿತು ಅಂತಂದ್ರೆ ಆ ಲಕ್ಷ್ಮೀ ಗುಡಿ, ನರಸಿಂಹದೇವರ ಗುಡಿಗೆ ಬಂದು ಆ ಕಾಲಕ್ಕೆ 5 ಆಣೆ 4 ಕೈ ಅವ್ರಿಗೆ ಕೊಟ್ಟು ವಧುವರರು ನಮಸ್ಕಾರ ಆಗುತ್ತೆ. ಇದಕ್ಕೇನಂತೀರಿ? ಅಂದರೆ ಮತಾಂತರ ಮತ್ತು ಬಲಜಬರಿ ಅಂತ ಮತಾಂತರವನ್ನು ಮಾಡೋದು, ಇದರಲ್ಲಿ ಅಂತರ ಇದೆ. ಮೊಘಲರು ಇಂತಿಷ್ಟು ಜನ ಆಗಲೇಬೇಕು ಅಂತ, ಅಥವಾ ಅನಂತರ ಬಂದ ಟಿಪ್ಪು ಸುಲ್ತಾನ, ಹೈದರ್ ಅಲಿ, ಇಷ್ಟು ಜನ ನೀನು ತರಬೇಕು, 1000 ಮಂದಿ ಆಗಬೇಕು. ಈಗ ಮಾಮೂಲಿ ಒಳಗೆ ನಡೆದಿರ್ತಾರೆ, ತಿಂಗಳ ಕಡೆಗೆ ಬಂತು ಅಂತಂದ್ರೆ ಗಾಂಧಿ ಚೌಕ್ನಾಗ ಎಲ್ಲ ವೆಹಿಕಲ್ಗಳನ್ನು ಹಿಡಿದು ಬಿಡ್ತಾರಲ್ಲ, ಅಲ್ಲಿ ತನಕ ಯಾರು ನೋಡೋದಿಲ್ಲ, ಬೇಕಾದಂಗೆ ಹೊಡ್ಕೊಂಡು ಹೋಗಲಿ. ಅವೊಂದು 2-3 ದಿನ ಮಾತ್ರ ಹಿಡಿತಾರಲ್ಲ, ಹಂಗೆ ಆ ಕಾಲದಾಗಿತ್ತು. ಆ ಪರಿಸ್ಥಿತಿ ಬಿಜಾಪುರ. ಇಂಥ ಪರಿಸ್ಥಿತಿ ಒಳಗೆ ಒಬ್ಬ ಸಾಮಾನ್ಯ ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದವರು ಮಹಿಪತರ. ಸಾಮಾನ್ಯ ಮಧ್ಯಮ ವರ್ಗದವರು ಹತ್ತಿರದ ಅಥಣಿ ಮಾರ್ಗದಲ್ಲಿರುವಂಥ ಐಗಳಿಯ ಕೋನೇರಿ ಪಂತನ ಮಗನಾಗಿ ನಾನು ಅವರ ಕಾಲ ವಿಚಾರದ ಬಗ್ಗೆ ನಿರ್ಣಯ ತೆಗೆದುಕೊಂಡಾಗ 1640ರಲ್ಲಿ ಐಗಿಳಿಯಲ್ಲಿ ಹುಟ್ಟಿದ್ರು. ಅಪ್ಪ ಅಂದರೆ ಆಗ ಧರ್ಮ ಇವಾಗಿನಕ್ಕಿಂತ ಹೆಚ್ಚು ಚೆನ್ನಾಗಿ ಉಳಿದಿತ್ತು. ನಮ್ಗಟ್ಟೆ ಸಂಧ್ಯಾವನ್ನು ಬಿಟ್ಟಿವಿ, 4 ಗಂಟೆ ಸ್ತೋತ್ರಗಳನ್ನು ಬಿಟ್ಟಿವಿ, ಇನ್ನು ಕೆಲವು ಕಡೆ ದೇವರಿಗೆ ನಮಸ್ಕಾರ ಮಾಡೋದನ್ನು ಬಿಟ್ಬಿಟ್ಟೇವಲ್ಲ, ಹಂಗಿರಲಿಲ್ಲ. ಮನ್ಮನ್ನಿತನ ಅಂದರೆ ನಾನು 10-12 ವರ್ಷ ಇದ್ದಾಗಿನ ನೋಡೋ ತನಕನೂ ಕೂಡ ಆಯಾ ಮಂಚನಗಳಲ್ಲಿ ತಮ್ಮ ಧರ್ಮವನ್ನು ಚೆನ್ನಾಗಿ ಹಾಗೆ ಇಲ್ಲಿ ಕೂಡ ಕೋನೇರಿ ಪಂತನ ತನ್ನ ಅಳವಿನಲ್ಲಿ ಸಾಧ್ಯ ಇದ್ದಷ್ಟು ವಿದ್ವಾಂಸನಾಗಿದ್ದ. ಕೈಗಿಳಿ ಕುಳ್ಕೊಂಡ 2 ಗಂಡಸು ಮಕ್ಕಳು ಕೋನೇರಿ ಪಂತಗ. ಹಿರಿಯವ ವೆಂಕಟೇಶ, 2ನೇದವ ಗುರುರಾಯ, ಅವರೇ ಮುಂದೆ ಮಹಿಪತಿ ಆದರು. ಸೊ ಗಂಡ ಹೆಂಡತಿ 2 ಮಕ್ಕಳು ಇದ್ದಾಗ ಸಹಜವಾಗಿ ಆಗಿನ ಕಾಲದೊಳಗೆ ಚರಿತಾರ್ಥಕ್ಕೆ ತಮ್ಮ ಉದರ ನಿರ್ವಹಣೆಗಾಗಿ ಹತ್ತಿರ
ಜಗತ್ತಿನ ವಿಶ್ವವಿಖ್ಯಾತವಾದಂತಹ ರಾಜಧಾನಿ ಬಿಜಾಪುರ ಇತ್ತು. ಅಲ್ಲಿ ವಲಸೆ ಬರ್ತಾರೆ. ವಲಸೆ ಬಂದು ಇಲ್ಲಿ ಉಳ್ಕೊತಾರೆ. ಕೋನೇರಿ ಪಂತ ಸಚ್ಚಾರಿತ್ರದ ಮನುಷ್ಯ. ಮಕ್ಕಳ ಉಪನಯನ, ವಿವಾಹ ಇದೆಲ್ಲ ಅಲ್ಲಿ ಕೂತ್ಕೊಂಡು ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ನಮ್ಮಲ್ಲೇನು ನಾನು ನನ್ನ ಕಣ್ಣಾರೆಲ್ಲ ನೋಡಿದ್ದೀನಿ. ಸಾಕಷ್ಟು ಜನ ಆ ಸಂದರ್ಭ ಬಂದಾಗ ಎಲ್ಲಿ ನಮಗೆ ಅನುಕೂಲ ಆಗ್ತದೋ ಅಲ್ಲಿ ನಾವು ಹೋಗಿ ವಲಸೆ ಹೋಗೋದು ಸಾಮಾನ್ಯ. ಹಾಗೆ ಬರ್ತಾರೆ. ಆವಾಗ ಬಿಜಾಪುರದಲ್ಲಿ ಮೊಹಮ್ಮದ್ ಆದಿಲ್ ಶಾ ಆಗ್ತಿದ್ದ. ಕ್ರಿಸ್ತಶಕ 1626ರಿಂದ 1656, 30 ವರ್ಷ ಆಳಿದಾನ. ಆ 30 ವರ್ಷ ಗೋಳುಗುಮ್ಮಟ ಕಟ್ಟೋದ್ರಾಗೆ ಕಳೆದ. ಅದರ ಜೊತೆಯಲ್ಲೇ ಯುದ್ಧನೂ ಆಡಿದ್ದಾನೆ, ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾನೆ, ಕೆಟ್ಟ ಕೆಲಸಗಳನ್ನೂ ಮಾಡಿದ್ದಾನೆ, ಇಲ್ಲ ಅಂತಿಲ್ಲ. ಅವ ಆತಿದ್ದ. ಇಲ್ಲಿ ಬಂದಾಗ ಮತ್ತು ಇನ್ನೊಂದು ಏನಿತ್ತು ಅಂತಂದರೆ, ಮೂಲದಲ್ಲಿಯೇ ಯೂಸುಫ್ ತನ್ನ ಸ್ವಾತಂತ್ರ್ಯವನ್ನು ಸಾರಿಕೊಂಡಾಗ ಆತ ಅವಿವಾಹಿತನಾಗಿದ್ದ. ಅವನ ಮುಂದೂರಣೆಯನ್ನು ನಾವು ಮೆಚ್ಚಲೇಬೇಕು. ಉಳಿದವರು ಆಮೇಲೆ ಅದನ್ನು ಫಾಲೋ ಮಾಡಿದರು. ಅವ ಇಲ್ಲಿಯ ಸಹ್ಯಾದ್ರಿ ಬೆಟ್ಟದಲ್ಲಿ ಒಂದು ಕೋಟೆಯಲ್ಲಿ ಮುಕುಂದರಾಯನನ್ನು ಸೋಲಿಸಿ ಅವನ ತಂಗಿಯನ್ನು ಮದುವೆಯಾದ. ಅಂದರೆ ಬಿಜಾಪುರದ 8 ಬಾದಶಹರ ಸಂತತಿಯ ಮೂಲ ಇಸ್ಲಾಂ ಮತ್ತು ಹಿಂದೂ ಧರ್ಮದ ಮಿಶ್ರಣದಿಂದ ಆದದ್ದು. ಹೀಗಾಗಿಯೂ ಬಹುಶಃ ಅಲ್ಲಿ ವಿಶೇಷವಾದಂತಹ ಆಕ್ರಮಣಗಳು ನಡೀಲಿಲ್ಲ ಮತ ಧರ್ಮದ ಬಗ್ಗೆ. ಯೂಸುಫನ ಹೆಂಡತಿ ಮರಾಠಿ ಸರ್ದಾರನ ತಂಗಿಯಾಗಿದ್ದರಿಂದ ಸ್ವಾಭಾವಿಕವಾಗಿ ರಾಜದರ್ಬಾರದಲ್ಲಿ ಮರಾಠಿಯ ಹಿಂದೂಗಳ ಪ್ರವೇಶ ಆಯಿತು. ಮತ್ತು ಆಕೆ ತನ್ನ ಪೈಕಿ ಮಂದಿನ ಕರೆದಾಗ ಗಂಡು ಬ್ಯಾಡ ಹಂಗತ್ತ. ಈಗೇನು ಪ್ರಸಿದ್ಧ ಮಂಟನಗಳಿವೆ ಅಲ್ಲ ಗೊತ್ತಾ, ರಾಸ್ತೆ, ಮಾನೆ, ಆ ಕಾಲದಾಗ ಅವರು ಬಂದು ಇಲ್ಲಿ ಸಣ್ಣ ಸರ್ದಾರ ಹಿಡ್ಕೊಂಡು ದೊಡ್ಡ ಸರ್ದಾರರ ತನಕ ಆಗಿ ಮುಂದೆ ಬರ್ಬರ್ತಂತೂ ಶಿವಾಜಿ ಅಪ್ಪ ಶಹಾಜಿನೇ ಬಂದು ನೌಕರಿ ಮಾಡಲಿಕ್ಕದ್ದ. ಮುಕುಂದರಾವ್ ಅಂತ ಅನ್ನುವಂಥ ಪ್ರಧಾನಮಂತ್ರಿನೇ ಆದ. ಈ ಮೊಹಮ್ಮದ್ ಆದಿಲ್ ಶಾನ್ ಕಾಲಕ್ಕೆ ಶಹಾಜಿ ಮತ್ತು ಮುಕುಂದರಾವ್ ದೊಡ್ಡ ಪೊಸಿಷನ್ನಲ್ಲಿದ್ದು. ಅದರ ಅರ್ಥ ಮತ್ತೆ ಹೇಳ್ಬೇಕು ನಿಮಗೆ, ನೆನಪು ಮಾಡಿ, ಮುಸ್ಲಿಮ್ರು ಇರಲಿಲ್ಲ ಅಂತಲ್ಲ, ಅವರೂ ಇದ್ದರು. ಅವ್ರದ್ದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ ದೊಡ್ಡ ಹುದ್ದೆಯಲ್ಲೇ ಇದ್ದರು. ಆದರೆ ಇವರ ಸಹಯೋಗದೊಂದಿಗೆ ಅದನ್ನು ಬೆಳೆಸೋತ ಹೋದರು. ಸೊ ಹಾಗೆ ಕೋನೇರಿ ಪಂಥ ವಲಸೆ ಬಂದು ಇಲ್ಲಿದ್ದು ತನ್ನ ಒಳ್ಳೆಯ ಗುಣಗಳಿಂದ ಹಿಂದೂ ಸರ್ದಾರರ ಒಂದು ಸಂಬಂಧವನ್ನು ಅಂದರೆ ಸ್ನೇಹವನ್ನು ಬೆಳೆಸಿಕೊಂಡು ತನ್ನ ಕುಟುಂಬದ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡ್ಕೊಂಡಿದ್ದ. ಈ ಗುರುರಾಯ ಕಾರಣ ಒಂದು 15-16 ವರ್ಷ ಆಗೋದಾಗೇನೆ ಅವನಿಗೆ ಮನೆಯಲ್ಲೇನೆ ಸಾಕಷ್ಟು ಶಿಕ್ಷಣವನ್ನು, ಧಾರ್ಮಿಕ ಶಿಕ್ಷಣ, ಹಿಂದೂ ಧರ್ಮದ ಶಿಕ್ಷಣವನ್ನು ಅಪ್ಪ ಕೊಡಿಸ್ತಿದ್ದ. ಮಹಾಭಾರತ, ರಾಮಾಯಣ ಇತ್ಯಾದಿಗಳ ಅಭ್ಯಾಸ, ಪುರಾಣ, ಪುಣ್ಯಕಥೆಗಳು. ಅದು ಒಂದು ಗುರುರಾಯನಲ್ಲಿ ಅಥವಾ ಮಹಿಪತಿರಾಯನಲ್ಲಿಯ ಜಾತ್ಯ ಪ್ರತಿಭಾವಂತ. ಕೆಲವರು ಇರ್ತಾರೆ ಆಗ ಹುಡುಗರು, ಪ್ರತಿಭಾವಂತ ಹುಡುಗ, ಸುಸ್ರಾಗವಾದಂಥ ಕಂಠ. ಅವನೊಂದು ಯಾವುದೋ ಒಂದು ಸ್ತೋತ್ರ ಅಂದರೆ ಒಂದು ಹಾಡ ಹಾಡಿದರೆ 4 ಜನ ಬಂದು ನಿಂತು ಕೇಳಬೇಕು ಅಂಥ ಒಂದು ಧ್ವನಿ. ಅದರ ಜೊತೆಗೇ ಕಾವ್ಯ ಪ್ರತಿಭೆ. ನಾವೆಲ್ಲ ತಿಳ್ಕೊಂಡಿದ್ದೀವಿ ಅವರು ಹರಿದಾಸರ ಆದ ಮೇಲೆ ಕೀರ್ತನೆಗಳನ್ನು ಬರೆದರು ಅಂತೇಳಿ. ಅಲ್ಲ, ಮೊದಲೇ ಬರೀತಿದ್ರು. ಅವ್ರು ಕೀರ್ತನೆ ಅಲ್ಲ, ಸಾಹಿತ್ಯ, ಕವಿತೆಗಳು, ಭಾವಗೀತೆಗಳು ಬರೆದಿದ್ದಾರೆ.
ಆ ಕಾಲದಲ್ಲಿ ಬರೆದಿದ್ದುವೆ ಆ ಸಮಕಾಲೀನದೊಳಗೆ ಏನು ಭಾಷೆ ಪ್ರಚಲಿತದಲ್ಲಿತ್ತೋ ಹಾಗೆ ಅವರಿಗೆ ದರ್ಬಾರದಲ್ಲಿ ಪ್ರವೇಶ ಸಿಕ್ಕಾಗ ಅನೇಕ ಪರ್ಷಿಯನ್ ಗೀತೆಗಳನ್ನು, ಉರ್ದು ಗೀತೆಗಳನ್ನು ಆ ಕಾಲದಲ್ಲಿ ಬರೆದಿದ್ದಾರೆ. ಇನ್ನೂ ಅವ್ರಿಗೆ ಇನ್ನು ಮುಂದೆ ಇಂಥ ದೊಡ್ಡ ವಿರಾಗಿ ಆಗ್ತೀನಿ, ದೊಡ್ಡ ದಾಸ ಆಗ್ತೀನಿ ಎಂಬುದು ಗೊತ್ತಿರಲಿಲ್ಲ ಅವ್ರಿಗೆ. ಆದರೆ ತಮ್ಮ ಪಾಡಿಗೆ ತಾವು ಈ ವಿಷಯಗಳು ಮುಂದುವರಿಸ್ಕೊಂಡು ಹೋಗಿತ್ತು. ಹೀಗೆ ಈ ಎಲ್ಲ ಗುಣಗಳಿಂದಾಗಿ ಅಪ್ಪ ಒಂದು ದಿನ ಹಿಂದೂ ಸರ್ದಾರನ ಮೂಲಕ ಒಬ್ಬ ಮುಸ್ಲಿಂ ಸರ್ದಾರನ ಆಸ್ಥಾನದೊಳಗೆ ಅವನಿಗೆ ಒಂದು ನೌಕರಿ ಕೊಡಿಸಿದ್ರು, ಖವಾಸ್ ಖಾನ್ ಅಂತ. ಆ ಖವಾಸ್ ಖಾನ್ ಹತ್ರ ಬಂದು ನಮ್ಮ ಹುಡುಗನ ಒಂದಿಷ್ಟು ನೋಡ್ರಿ, 16-18 ವರ್ಷ ಆಗಿತ್ತು ಆ ಹೊತ್ತಿಗೆ. ಇವರು ಎಲ್ಲೋದ್ರು, ಕೆಲವರು ಸ್ವಭಾವ ಅಥವಾ ಅದೃಷ್ಟನೇ ಹಂಗಾಗ್ತದೆ, ಕೆಲವರು ಎಲ್ಲೋದ್ರೂ ಭಾಳ ಪ್ರೀತಿಯಿಂದ ಅವರನ್ನು ನೋಡ್ತಿರ್ತಾರಲ್ಲ. ಇನ್ನು ಕೆಲವರು ಎಷ್ಟೇ ಕಷ್ಟಪಟ್ಟರು ಸಹಿತ ಯಾವ ಮನುಷ್ಯನೂ ಅವನನ್ನು ಹಚ್ಕೋತಿರ್ಲಿಲ್ಲ, ಅವರವ್ರ ಅದೃಷ್ಟ. ಯಾಕೆ ನಾನು ಈ 40-50 ವರ್ಷದಲ್ಲಿ ಮೈಪತರಾಯರ ಬಗ್ಗೆ ಕಂಡುಕೊಂಡದ್ದು ಅಂತ, ಅವರು ಮೂಲತಃ ಅದೃಷ್ಟವಂತರು, ಯಾರಿಂದಾಗಿಯೋ ಬಂದವರಲ್ಲ, ಅದೃಷ್ಟವಂತರು. ವಿದ್ಯೆಯಲ್ಲಾಗಲಿ, ಕಲೆಯಲ್ಲಾಗಲಿ, ಬೇರೆ ಯಾವುದೇ ರೀತಿಯಲ್ಲಿಯೂ ಕೂಡ ಅವರನ್ನು ಇದು ಆ ಹಾದಿಗೆ ಹೋದರು ಅಂತಂದರೆ ಅಲ್ಲಿ ಯಶಸ್ಸು ಖಂಡಿತ. ಸೊ ಹೀಗೆ ಖವಾಸ್ ಖಾನ್ನಲ್ಲಿ ನೌಕರಿ ಮಾಡ್ತಾ ಇದ್ದಾಗ ಒಂದಿನ ಖವಾಸ್ ಖಾನ್ನಿಗೂ ಬಾದ್ಶಾನಿಗೂ ಯಾವುದೋ ಲೆಕ್ಕದ ವಿಷಯದೊಳಗೆ ತಕರಾರು ಬಂದಾಗ ಖವಾಸ್ ಖಾನ ಭಾಳ ಖಿನ್ನಾಗ್ತಾನೆ. ಯಾಕೋ ನಂದು ಬಹುಶಃ ಇದರಿಂದ ನನ್ನ ನೌಕರಿಯಿಂದ ಒಂದು ದೊಡ್ಡ ಸರ್ದಾರ. ಆವಾಗ ಮೈಪತರಾಯ ಬಂದು ಕೇಳ್ತಾರೆ, ಯಾಕ್ರಿ ಯಾಕೆ ಹಿಂಗಾಗಿಲ್ಲ? ಇಲ್ಲಪ್ಪ ಹಿಂಗ. ಹೌದಾ, ಏನಿತ್ತು ಅಂತ ನೋಡ್ತಾರೆ. ನೋಡಿ, ಇಲ್ಲ ನನ್ನ ಕಳಿಸ್ರಿ, ನಾ ಅವ್ರಿಗೆ ಕನ್ವಿನ್ಸ್ ಮಾಡಿ. ಬಹಳ ಧೈರ್ಯದಿಂದ ಹೇಳ್ತಾರೆ. ಅಷ್ಟೊತ್ತಿಗೆ ಈ ಗುರುರಾಯನ ಅಥವಾ ಮೈಪತರಾಯರ ಬಗ್ಗೆ ಖವಾಸ್ ಖಾನ್ನಲ್ಲಿ ಬಹಳ ಪ್ರೀತಿ ವಿಶ್ವಾಸ ಗೊತ್ತಿರ್ತದೆ. ಸೊ ಇವನಿಂದ ನಾನು ಏನಾದರೂ ಆಗ್ಬೋದು. ಒಂದಿನ ವ್ಯವಸ್ಥೆ ಮಾಡ್ತಾರೆ, ಬಾದ್ಶಾಹನ ಜೋಡಿ ಭೇಟಿ ಮಾಡಿ ಹೋಗ್ತಾರೆ. ಬಾದ್ಶಾಹನ ಜೋಡಿ ಅವಾಗ ಮೊಹಮ್ಮದ್ ಆದಿಲ್ ಶಾ ಹೋಗಿ 2ನೇ ಅಲಿ ಆದಿಲ್ ಶಾ ಪಟ್ಟಕ್ಕೆ ಬಂದಿರ್ತಾನೆ. ಆ 2ನೇ ಅಲಿ ಶಾ ಯಾರು? 1656ರಿಂದ 1672 ಒಳಗೆ ಆಳ್ದ ಬಾರಾಕಮನ್ ಅಂತೇವಲ್ಲ, ಅವನು ಗೋರಿ ಅಲ್ಲದು ಅಲಿ ರೋಜಾ. ಅವ ಹೇಳ್ತೇವಲ್ಲ, ಇನ್ನೊಬ್ಬ ಅದೃಷ್ಟವಂತ ಕಮ್ ದೌರ್ಭಾಗ್ಯವಂತ, ದೊಡ್ಡ ಕವಿ ಆಗುವಂತಹ ವ್ಯಕ್ತಿ ಅವ 2ನೇ ಅಲಿ ಆದಿಲ್ ಶಾ. ಸುಮಾರು ಸಮವಯಸ್ಕರು. ಅವತ್ತು ಹೋಗ್ತಾರೆ, ಮಾತಾಡ್ತಾರೆ, ಹೇಳ್ತಾರೆ ಅವ್ರಿಗೆ, ಅಲ್ಲ ಅದು ಕತೆ ಹಂಗಲ್ಲ, ಲೆಕ್ಕ ಹಿಂಗೆ, ಅದು ಸರಿಯದ, ಖವಾಸ್ ಖಾನ್ರಿ ಏನೂ ಮಾಡಿಲ್ಲ ಅದರಲ್ಲಿ. ಆವಾಗ ಬಾದ್ಶಾನಿಗೆ ಬಹಳ ಖುಷಿ. ಏನು, ಒಂದು ಆ ಲೆಕ್ಕದ ಬಗ್ಗೆ ಆ ತಪ್ಪು ಕಲ್ಪನೆ ಅಂತ ಅದು ಹೋಯ್ತು. ಬಟ್ ಈ ಹುಡುಗ 19-20 ವರ್ಷದೊಳಗೆ 1-2 ವರ್ಷ ಆಗಿತ್ತು ನೌಕರಿ ಮಾಡಲಿಕ್ಕೆ. 20 ವರ್ಷದೊಳಗೆ ಅವನು ಒಂದು 20 ವರ್ಷದ, 18 ವರ್ಷಕ್ಕೆ ಪಟ್ಟಕ್ಕೆ ಬಂದವ. ಅಪ್ಪ ಸತ್ತಾಗ 16-18 ವರ್ಷದಾಗ ಇದ್ದವ. 1-2 ವರ್ಷ ಆಗಿತ್ತು. ಐಷಾರಾಮಿ ಜೀವನ. ನಾವು ಒಂದು ಉದಾಹರಣೆ ಹೇಳ್ತೇವಲ್ಲ, ಅಪ್ಪ ಗಳಿಸ್ತಾನೆ, ಮಗ ಹಾಳು ಮಾಡ್ತಾನೆ. ಅಷ್ಟು ಹೊತ್ತಿಗೆ ಆದಿಲ್ ಶಾಹಿ ರಾಜ್ಯ ಇಷ್ಟು ವೈಭವದ ತುದಿಯನ್ನೇರಿತ್ತಲ್ಲ, ಇವನಿಗೆ ಹೋಗಿ ಏನೂ ಮಾಡೋ ಅವಶ್ಯಕತೆ ಇರಲಿಲ್ಲ. ಅದ್ರ ಜೊತೆಗೆ ಅವನ ದೌರ್ಭಾಗ್ಯ ಏನಿತ್ತು ಅಂತಂದರೆ, ಶಹಾಜಿಯ ಮಗ ಶಿವಾಜಿ ಹಿಂದುತ್ವದ ಕಿಚ್ಚನ್ನು ಎಲ್ಲ ಕಡೆ ಬೆಳೆಸ್ತಾ ಇತ್ತು. ಪ್ರತಿ ಹೆಜ್ಜೆಗೂ ಕೂಡ ತೊಂದರೆ ಕೊಡ್ತಾ ಇದ್ದ. ಹಾಗೆ ಮಾಡಿ ಅವನನ್ನು ಮುಗಿಸ್ಬೇಕು ಅನ್ನೋ ಚಿಂತೆಯೊಳಗೆ
ಆದರೆ ಅವನ ಮೂಲತಃ ಐಷಾರಾಮಿ, ವಿಲಾಸಿ ಜೀವನ, ಕುಡಿತ, ಮದ್ಯ ಮದಿರಾಕ್ಷಿಯರ ಸಹವಾಸ, ಯುದ್ಧ ಆಡೋಣ ಒಂದೆರಡು, ಇಲ್ಲ ಅಂತ ಇರೋದಿಲ್ಲ. ಇವರು ಲಕ್ಷಣಗಳೇ ಬೇರೆ. ದಿನನಿತ್ಯ ತಮ್ಮ ಪಾಠ ಪ್ರವಚನ, ನೌಕರಿಗೆ ಬರೋದು, ಅನ್ನದಾನ ಮಾಡೋದು, ಅತಿಥಿ ಅಭ್ಯಾಗತರಿಗೆ ಇದನ್ನು ಮಾಡೋದು, ಇದು ಒಂಥರದ ಜೀವನ. ಮದುವೆಗಿತ್ತು. ಆದರೆ ಎರಡನೇ ಅಲಿ ಆದಿಲ್ ಶಾನಿಗೆ ಇವ್ರ ಮೇಲೆ ಬಹಳ ಏನೋ ಒಂಥರದ ಪ್ರೀತಿ ಹುಟ್ಟಿತು. ಖವಾಸ್ ಖಾನ್ಗೆ ಹೇಳ್ದ, ಆ ಮನುಷ್ಯ ನಿನ್ನಲ್ಲೆಲ್ಲ ನನ್ನಲ್ಲಿರ್ಬೇಕು, ನಾಳೆಯಿಂದ ನನ್ನ ಕಡೆ ಕಳಿಸಿ. ಸೊ ಹೀಗಾಗಿ ಮೈಪತ್ ರಾಯರು ರಾಜ ದರ್ಬಾರಕ್ಕೆ ಬಂದರು. ರಾಜ ದರ್ಬಾರದಲ್ಲಿ ಅವರು ತಮ್ಮ ದಿನನಿತ್ಯದ ಕಾರ್ಯಗಳನ್ನು ಮಾಡಿದಾಗೇ ರಾಜ್ಯ ಹೊರರಾಜ್ಯ ಎಲ್ಲ ಕಡೆಗೂ ಹೆಸರುಗಾರ್ತದೆ. ಇನ್ನೊಂದು ದೊಡ್ಡ ಗುಣ ಅಂದರೆ ಕೈ ಶುದ್ಧಿ, ಎಲ್ಲೆಲ್ಲೂ ಏನೇನೇನೂ ಮಾಡ್ತಿದ್ದರು. ಆಮೇಲೆ ಈ ಪ್ರಮಾಣದ ಏರಿಕೆಯೊಂದಿಗೆ ಅವರು ವೈಭವವನ್ನು ನೀಡಿದರು. ಅವರಿಗೂ ರಥ, ಸಾರೋಟು, ಕುದುರೆ, ಆನೆ ಇವೆಲ್ಲ ಕೊಟ್ಟರು. ಅವರು ಬೆಳೆದಂಗೆ ಇಂಥ ಸಂದರ್ಭದೊಳಗೆ ಒಂದು ದಿನ ಮನೆಯಿಂದ ಆಫೀಸಿಗೆ ಹೊರಟಾಗ, ಅಂದರೆ ಕಚೇರಿಗೆ ಹೊರಟಾಗ, ನೀವೆಲ್ಲ ಬಿಜಾಪುರದವರು, ನಿಮಗೆ ಗೊತ್ತಾಗಬಹುದು ಅಂತ ಹೇಳ್ತೀನಿ ನಾನು. ಈಗ ಬಸ್ ಸ್ಟ್ಯಾಂಡ್ ಇದೆಯಲ್ಲ, ಬಸ್ ಸ್ಟ್ಯಾಂಡ್ ಎದುರಿಗೆ ಕಂದಕ ಬರ್ತದೆ. ಆ ಕಂದಕದ ನಂತರ ಕೋಟೆಗೋಡೆ ಬರ್ತದೆ. ಆ ಕೋಟೆಗೋಡೆ ಒಳಗಡೆ ಅರಮನೆ, ಅರ್ಕಿಲ್ಲ ಅಂತೇವಲ್ಲ, ಅದು 2.5 ಕಿಲೋಮೀಟರ್ ಸುತ್ತಳತೆ ಇದೆ. ಅಷ್ಟು ದೊಡ್ಡದಾದಂತಹ ಅರಮನೆ. ಅದಕ್ಕೆ ಇವರು ನನ್ನ ತಿಳಿದ ಮಟ್ಟಿಗೆ, ಖಚಿತವಾಗಿ ಅಲ್ಲ, ಆ ಟೈಮ್ನಾಗ ಸಾಸು ಅಥವಾ ಇವತ್ತಿನ ಗೋಡುಬಲೆ ಮಾಡೋನೋ ಅಥವಾ ಇದೆಯಲ್ಲ ಕೆಂಬಾವಿಚಾರನೋ, ಆ ಭಾಗದಾಗ ದೊಡ್ಡ ವಾಡೆಯಲ್ಲಿ ಮಹಿಪತ್ ರಾಯರು ಇರ್ತಿದ್ರು ಅಂತ ಕುರುಹುಗಳಿಂದ ಸ್ವಲ್ಪ ಖಚಿತ. ಅದಕ್ಕೆ ಯಾವ ಆಧಾರನೂ ಸಿಕ್ಕಿಲ್ಲ. ಯಾಕಂದರೆ ಮುಂದೆ 200 ವರ್ಷ ಬಹಳ ಚಿತ್ರ ಹಿಂಸೆಗೆ ಈ ಊರು ಗುರಿಯಾಗಿದೆ. ಯಾವುದು ಎಲ್ಲಿತ್ತು, ಎಲ್ಲಿ ಬರ್ತಿದ್ರು ಅಂತ ಹೇಳಲಿಕ್ಕೆ ಸಾಧ್ಯಲ್ಲ. ಆದರೂ ಏನೇನೇನೇನೇನೋ ಗಡ್ಲ ಹಾಕಿ ಎಲ್ಲಿ ಯಾರು ಇರ್ತಿದ್ರು, ಹಿಂದೂಗಳು ಹೆಚ್ಚು ಎಲ್ಲಿರ್ತಿದ್ರು, ಮುಸ್ಲಿಮರು ಎಲ್ಲಿ ಹೆಚ್ಚಿರ್ತಿದ್ರು, ಇವೆಲ್ಲ ತಳಹದಿಯ ಮೇಲೆ ಇವರು ದೊಡ್ಡ ಸ್ಥಾನದಲ್ಲಿದ್ದಾಗ ಅಲ್ಲಿರ್ತಿದ್ರು. ಅಲ್ಲಿಂದ ಬರಬೇಕಾದ್ರೆ ಜೋಡುಗುಂಟು ಮುಂದಾಗಿ ಇವತ್ತಿನ ಬಸ್ ಸ್ಟ್ಯಾಂಡ್ ಮುಂದಾಯ್ದು ತಿರುಗಿ ಹಿಂಗೆ ಬಂದು ಅಷ್ಟಲ್ ಬಂಗ್ಲೆ ದತ್ತಿಕ ಮಹಾದ್ವಾರ, ಜುಮಾ ಮಸ್ತಿ ರೋಡ್ನಿಂದ ಬರ್ತೇವಲ್ಲ, ಅಥವಾ ಚೌಧರಿ ವಕೀಲರ ಮನೆ ಏನು ದೊಡ್ಡ ಬಾಗಿಲಿದೆಯಲ್ಲ, ಅದು ಅರಕಿಲ್ಲಿಯ ಮಹಾದ್ವಾರ. ಅಲ್ಲಿಗೆ ಬರ್ಬೇಕು. ದಿನ ರಥದಲ್ಲಿ ಬರ್ತಿದ್ರು ಅವರು, ಸಾರೋಟ್ ಅಂತ. ಒಂದೊಂದು ಸಲ ಕುದುರೆ ಮೇಲೆ, ಅವತ್ತು ಕುದುರೆ ಮೇಲೆ ಹೊರಟೆ. ಕುದುರೆ ಮೇಲೆ ಹೊರಟರು. ಸುತ್ತಲ ಒಂದು 4-5 ಜನ ಅಂಗರಕ್ಷಕರು ಇರ್ತಿದ್ರು. ಅಲ್ಲಿ ಬಂದಾಗ ಸಾಧಾರಣ ಈಗಿನ ಕಣಿಕೆ ಬಜಾರ್ ಅಂತ ಹೇಳ್ತೇವಲ್ಲ, ಅಲ್ಲಿ ಇಬ್ಬರು ನಂಗಿ ಅಂತ ಸೂಫಿಯ ದರ್ವೇಶಗಳು, ಸಂತರಲ್ಲ ದರ್ವೇಶಗಳು, ಅವ್ರು ನಿಂತಿದ್ದಾರೆ. ದಿನ ಅವ್ರ ಪಾಡಿಗೆ ಅವ್ರು ಇರ್ತಿದ್ರು. ಆಧ್ಯಾತ್ಮದೊಳಗೆ ಸ್ವಲ್ಪ ಮುಂದೋಗಿದ್ರು. ಅವನ ಬಗ್ಗೆ ಒಂದೆಲ್ಲೋ ಒಂದು ಕಥೆ ಬರ್ತದೆ, ಪರ್ಷಿಯನ್ನೊಳಗೂ ಬರ್ತದೆ. ಅದು ಒಂದು ಸಲ ಈಗ ಅವನಿಗೆ ನಮಸ್ಕಾರ ಮಾಡ್ಲಿಕ್ಕೆ ಹೋದಾಗ ಸಿರಿಪೇಸ್ ಅಂತ ಹಿಂಗೆ ಮುಂದೆ ಬರ್ತದಲ್ಲ, ಅದು ಅವನಿಗೆ ಅವನ ಕಾಲಿನ ಬೆರಳಿಗೆ ತಾಕ್ತು ಅಂಥೇಳಿ ಬೆರಳನ್ನೇ ಕತ್ತರಿಸೋದು ಬಿಟ್ಟಿದ್ದ. ಅಂಥ ವೈರಾಗ್ಯ ಅವನ ಸಾಮಾನ್ಯ ಇಲ್ಲ. ಅವನ ಗೋರಿ ಅಥವಾ ಸಮಾಧಿ ಅಲ್ಲಿಯೇ BRL ಬಸ್ನಿಂದ ಇರ್ತಿದ್ವಲ್ಲ ಮೊದಲು, ಅಲ್ಲೊಂದು ಮಸೀದಿ ಇದೆ ನೋಡಿ, ಅಲ್ಲಿ ಒಂದು ಸಮಾಧಿ ಇದೆ. BRLದ ಆಫೀಸು ಅಥವಾ ಬಾಗಲಕೋಟೆ ರೋಡ್ದಿಂದ ಹಿಂಗೆ ತಿರುಗಿ ಬಂದು ಬಸ್ ಸ್ಟ್ಯಾಂಡ್ ಕಡೆ ಹೋಗುವಾಗ ಒಂದು 100-150 ಮೀಟರ್ ಮೇಲೆ ಒಂದು ಸಮಾಧಿ ಇದೆ. ಅದು ನಂಗಶಾನ ಸಮಾಧಿ.
ಅವ ಇವರು ಹೊರಡುವಾಗ, ಏಯ್ ಇಲ್ಲಿ ಬಾರೋ, ಎಷ್ಟು ದಿನ ಅಂತ ಹಿಂಗೆ ಹೋಗ್ತೀವಿ, ಆಜಾ ಇಲ್ಲ. ಅವನ ಬಗ್ಗೆ ಊರೊಳಗೆ ಬಹಳ ಏನು ಕೆಟ್ಟ ಅನ್ನೋದಕ್ಕಿಂತ ಭಯ ಇತ್ತು. ಅವನ ನಾಲಿಗೆ ಬಹಳ ಕೆಟ್ಟ, ಏನಾರ ಅಂತಾನ, ಅದ್ರ ಸಲುವಾಗಿ ಹೋಗೋದು ಬೇಡ. ಅವನ ಹತ್ತಿಕ್ಕೆ ಹೋಗ್ತಿರ್ಲಿಲ್ಲ ಯಾರು ಜನ. ಯಾಕಂದ್ರೆ ಮುಂಜಾನೆ ಸಂಜೆ ತನಕನೂ ಆ ಅರಮನೆ ಹತ್ತಿಕ್ಕೆ ನಿಂತು ಸುತ್ತಕ ಮೌತ್ಕ ಸಾವಿನ ವಾಸನೆ ಬರ್ತಾ ಇದೆ, ಸಾವಿನ ವಾಸನೆ ಅಂತ ಓದಿರ್ತಿದ್ದ ನಾವು. ಅವ್ನು ಯಾರು ಮಾತಾಡ್ಸ್ಬೋದು? ಇವರು ಏನಪ್ಪ ಕೂಡಲೇ ಅಂಗರಕ್ಷರು ಪಟ್ನೆ ಬಂದು ಸುತ್ತರ್ಕ ನಿಂದಿರ್ತಾರೆ. ಹೋಗ್ಬಿಡು ನಡಿ ಅಂತಾರೆ. ಮತ್ತೆ ಮುಂದ್ಕಟ್ಲ ಕಜ್ಜಿ ಹೋದಾಗ ಕ್ಯೂ ಖಬರಾಯ ಆಜೋ ಅಂತ ಮುಂದೆ ಬರ್ತಾನೆ. ಅಬ್ಬ ಹೋಗ್ಲಿ ಬಿಡು ಅಂತೇಳಿ ಕೆಳಗಿಳಿದು ಅವ್ರ ಮುಂದೆ ಹೋಗಿ ನಿಂದಿರ್ತಾನೆ. ನಿಂತಾಗ ಒಮ್ಮೆಲಿಗೆ ಯಾಕೆ ಕಿತ್ನಾ ದಿನ ಐಸಾ ಬಡೆ, ಕಿತ್ನಾ ದಿನ ಅವ್ರಿಗೆ ಆಶ್ಚರ್ಯ ಅನಿಸ್ತದೆ. ನನಗೇನು ತಪ್ಪಾಗಿದೆ ಅಂತ ಅರ್ಬಾಟಾಗಿ. ಯಾಕೆ ಇವನ್ನ ಹೇಳ್ತೀನಿ ಅಂದರೆ, ನಮಗೆ ನಮ್ಮ ಜೀವನದಲ್ಲಿ ಏನು ನಡೀತದೆ ಅನ್ನೋದು ಯಾರಿಗೂ ಯಾವಾಗೂ ಗೊತ್ತಾಗೋದಿಲ್ಲ. ಆ ಹಂತದವರೆಗೆ ಮೈಪತರಾಯರಿಗೆ ನನ್ನಿಂದ ಏನು ತಪ್ಪಾಗದ, ಎಲ್ಲೋ ಒಂದು ಸಣ್ಣ ಕುಟುಂಬದಾಗ ಬಂದವ ಬ್ರಾಹ್ಮಣ ಇಷ್ಟು ದೊಡ್ಡ ಹುದ್ದೆದೊಳಗೆ ಬಂದು ಅಷ್ಟೊತ್ತಿಗೆ ಅವರು ಕೋಶಾಧ್ಯಕ್ಷರಾಗಿದ್ದರು. ಕೈಂಡ್ ಆಫ್ ಎ ಫೈನಾನ್ಸ್ ಮಿನಿಸ್ಟರ್ ಅಂತಲ್ಲ, ಫೈನಾನ್ಸ್ ಒಳಗೆ ಹೆಡ್. ನನಗೇನು ನೀವು ಏನು ಯಾಕೆ ತೊಗೊಳಾಡ್ತಿ, ಇದು 2 ದಿವಸ ಅಂತ ಹಿಂಗೆ ಬೀಳ್ತಿ, ಹಿಂಗ್ಯಾಕೆ ಮಾಡ್ತಿ ಅಂತೀವ ನಂಗಾಶ ಕೇಳಿಕತ್ತಾನ. ಅವ್ರು ಏನು ಅರ್ಥನೇ ಆಗಲಿಲ್ಲ. ಮಾಡಿ ನೋಡ್ಕೊಂಡು ನಿಂತು ಬಿಟ್ರು. ಆಮೇಲೆ ಇನ್ನೊಂದು ಸ್ವಲ್ಪ ಮುಂದ್ಕೊಂಡು ಬಂದ, ಕೈ ಮುಂದೆ ಜಗ್ಗಿದ್ರು. ಆ ಕೈ ಒಳಗೆ ಮೋಹರದ ಉಂಗುರಿತ್ತು. ಪಟಕ್ಕಿನೇ ಅದನ್ನ ಹಿಡಿದ, ಈ ಕ್ಯಾಯ ಅಂತೆ ಜಕ್ಕೊಂಬಿಟ್ಟು ಕಂದಕರಾಗ ಹೋಗಿದ್ಬಿಟ್ಟು. ಅವಾಗೆಲ್ಲ ಈ ಸೈ ಮಾಡೋದು ಇದ್ದಿದ್ದಿಲ್ಲ. ಯಾವುದೇ ಆದೇಶ ಮಾಡಬೇಕಾಗಿತ್ತು ಅಂದ್ರೆ ಆದೇಶ ಮಾಡಿ ಕೆಳಗೆ ಮೊಹರು ಹೊತ್ತಿದ್ರು, ಅದು ಗ್ಯಾರಂಟಿ. ಇವ್ರದ್ದು ಫೈನಾನ್ಸದ್ದು, ಯಾರಿಗೆ ಎಷ್ಟು ದುಡ್ಡು ಕೊಡಬೇಕು, ಬಿಡಬೇಕು, ಬರುವುದು, ಅದನ್ನೆಲ್ಲ ಆದೇಶ ಮಾಡಬೇಕಾದ್ರೆ ಆ ಮೊಹರು ಹೊತ್ಬೇಕಲ್ಲ. ಮೊಹರೇ ಹೋದ್ಮೇಲೆ ಅದೊಂದು ದೊಡ್ಡ ಕ್ರಿಮಿನಲ್ ಆ್ಯಕ್ಷನ್. ಅದು ಒಮ್ಮೆಲಿಗೆ ಗಾಬರಿ ಆಗಿಬಿಡ್ತಾರ. ಅವನ ಅಂಗಾಶ ನೋಡ್ತಾನ, ಇತ್ನಾ ಬೇಡ ಇವು, ಇತ್ನಾ ಗಾಬರಿ ಆಯ್ತಮ್ಮ. ಅವಾಗ ಹೇಳ್ತಾರೆ, ಇಲ್ಲ ನಾನು ಆಫೀಸ್ಗೆ ಹೋಗೋದೇ ಸಾಧ್ಯಲ್ಲ, ನಾನು ಕರೀತಾರೆ, ವಧ ಮಾಡ್ತಾರೆ. ಅಂದ್ರೆ ಆ ಮೊಹರ್ನಿಂದ ನಾನು ಏನೇನು ಅವ್ಯವಹಾರ ಮಾಡಿದ್ದೀನೋ ಯಾರಿಗೆ ಗೊತ್ತು ಆ ಫೈಲ್ನಲ್ಲಿ. ಹೌದಾ, ಅಷ್ಟಿದು ಅದು ಅಂತೇಳಿ ಅಲ್ಲೇ ಇದ್ದವನೇ ಕಂದಕದಾಗ ಹಾರಿ ಬಿಡ್ತಾನೆ. ಒಂದು ಭವಿಷ್ಯ ತುಂಬ ಉಂಗುರ ತರ್ತಾನೆ, ಅವನ ಮುಂದೆ ಇಳಿತಾನೆ, ತಗೊಂಡು ಹೋಗ್ತಾರೆ. ಟರ್ನಿಂಗ್ ಪಾಯಿಂಟ್ ಅಂತೇವಲ್ಲ, ಒಂದೇ ಥರ ತನ್ನ ಮೊಹರು ಯಾವುದು ಅಂತ ಗುರುತು ಹಿಡಿಯಲಾರದಷ್ಟು ಒಂದೇ ಥರದ ಉಂಗುರದಿರ್ತಾವೆ. ಅದನ್ನು ನೋಡಿ ಗಾಬರಿರ್ತಾವೆ. ಮನುಷ್ಯನಿಗೆ ಯಾವಾಗ ಈ ಟರ್ನಿಂಗ್ ಪಾಯಿಂಟ್ ಬರ್ತದೆ ಅಂತಂಬುದು ಗೊತ್ತಾಗಲ್ಲ. ಅದು ಮುಂದೆ ಬರ್ತದೆ. ನಿಮಗೆ ಹೇಳ್ತೀನಿ, ಒಬ್ಬ ಮನುಷ್ಯಾಗ ಈಗೆಲ್ಲ ನಿಮಗೆ ತಿಂತೇವೆ. ನಮಗೆ ಯಾಕೆ ನಾವು ಇಷ್ಟೆಲ್ಲ ದಿನ ಇದನ್ನು ದೇವ್ರುಗಳು ಪ್ರತಿನಿತ್ಯ ರಾಯರ ಮಠಕ್ಕೆ ಹೋಗಿ ಬರ್ತೀನಿ, ಗುರುವಾರಕ್ಕೊಮ್ಮೆ 21 ಪ್ರದಕ್ಷಿಣೆ ಹಾಕ್ತೀನಿ, ಉತ್ತಾರ ಮಠಕ್ಕೆ ಹೋಗಿ ಬರ್ತೀನಿ, ಅಥವಾ ಇನ್ನೊಂದು ಮಠಕ್ಕೆ, ಈ ಒಂದು ಇದನ್ನೇ ಆಗೋದಿಲ್ಲ. ಅದಲ್ಲ, ಆ ನಿಯತಿ ಅನ್ನೋದಿದೆಯಲ್ಲ, ಅದು ದೇವರಂತೆ ಅಂತ. ಆ ನಿಯತಿ ನಿಮ್ಮ ಬಗ್ಗೆ ಒಂದು ಸರಿಯಾದಂಥ ಸಮಯವನ್ನು ಗುರುತು ಮಾಡಿರ್ತದೆ. ಅದು ಒಂದೊಂದು ಸಲ ಇಡೀ ಜೀವನದಾಗೆ ನಿಮಗೆ ಆ ಸಮಯ ಬರಲಿಕ್ಕಿಲ್ಲ. ಆದರೆ ನೀವು ಮಾಡ್ಕೊತ ಹೋಗ್ಬೇಕು. ನಮ್ಮ ಸ್ವಾಮಿಗಳು ಮೇಲಿನ ಮೇಲೆ ಹೇಳ್ತಿರ್ತಾರಲ್ಲ, ಇದನ್ನು ಬಿಡಬೇಡ್ರಿ, ಇದನ್ನು ನೀವು ಮಾಡೋದನ್ನು ಜಪ ತಪ ಸ್ಮರಣೆ ಮಾಡ್ಕೊತ ಹೋದ್ರಿ ಅಂತಂದ್ರೆ ಅದು
ಈ ಜನ್ಮದಾಗನೇ ಸಾಧಿಸ್ಬೋದು, ಇನ್ನೂ 2 ಜನ್ಮ ಹೋಗ್ತಾ ಹೋಗ್ಬೋದು. ಹಾಗೆ ಅದು ಯಾವಾಗ ಟೈಮ್ ಬರ್ತದೆ ಗೊತ್ತಿಲ್ಲ. ಅವತ್ತು 25 ಟೈಮ್ ಬಂದಿತ್ತು. ಸಚ್ಚಿತ್ ಆನಂದ, ಸದಾನಂದ. ಅದರ ಅರ್ಥ 25 ಅವಾಗ ಗೊತ್ತಾಗ್ತದೆ. ಒಮ್ಮೆಲಿಗೆನೆ ಅಷ್ಟಾಂಗ ನಮಸ್ಕಾರ ಮಾಡ್ಲಿಕ್ಕೆ ಹೋಗ್ತಾರೆ. ಪಟ್ನೆ ಹಿಂಸರಿತನ ಸರಿದು ನಂಗಾಶತನ ನೈನೇ ತು ಬೊಮ್ಮನೈ. ಆ ಕಾಲಕ್ಕೂ ಬ್ರಾಹ್ಮಣ ಅನ್ನೋ ವಿಷಯಕ್ಕೆ ಎಷ್ಟು ಗೌರವ ಇತ್ತು. ದೀಸ್ ಆರ್ ದಿ ವರ್ಡಿಂಗ್ ತು ಬೊಮ್ಮನೈ, ಮುಜೆ ಪವನ್ ನೈ ಛೋಡ, ನನಗೆ ಕಾಲಿಗೆ ಬೀಳ್ಬೇಡ ನೀನು, ನಿನ್ನ ಕಾಲ ಬಂತು, ನಿನಗೆ ಒಳ್ಳೆಯ ದಿನ ಬರ್ತಾ ಇದೆ. ಇಲ್ಲಿ ಹತ್ತಿರದೊಳಗನೆ 10 ಕಿಲೋಮೀಟರ್, 10-15 ಕಿಲೋಮೀಟರ್ ಧಾರವಾಡ. ಆ ಧಾರವಾಡದೊಳಗೆ ಭಾಸ್ಕರ ಸ್ವಾಮಿಗಳು ಅಂತ ಒಬ್ಬರು ಇದ್ದಾರೆ. ಅವರು ನಿನ್ನ ಹಾಗೆ ಕಾಯ್ಲಿಕ್ಕತ್ತಾರ. ನಾ ಹೆಂಗೆ ಕಾಯ್ತಿದ್ನಲ್ಲ, ನಮಗೆ ಗೊತ್ತೇ ಇರೋದಿಲ್ಲ ಇದು ಈ ವಿಷಯಗಳು. ನಾ ಹೇಳಿದಲ್ಲಿ ಒಮ್ಮೊಮ್ಮೆ ನಮ್ಮ ಒಂದೇ ಜೀವನದಲ್ಲಿಯೇ ಅಂತಹ ಸಂದರ್ಭ ಬಂದು ನಮ್ಮ ಉದ್ಧಾರ ಆಗ್ತದೆ. ಒಮ್ಮೊಮ್ಮೆ ಒಂದೊಂದಲ್ಲ 4 ಜನ ಹೋದರೂ ಕೂಡ ಉದ್ಧಾರ ಆಗ್ತದೆ. ಅದು ಕರ್ಮ ಸಿದ್ಧಾಂತ. ಸತ್ಯಾತ್ಮರ ಪ್ರವಚನ ಕೇಳಿದವರಿಗೆ ಇದರ ಬಗ್ಗೆ ಗೊತ್ತಿರ್ತದೆ. ಸೀರಿಯಸ್ ಆಗಿ ಕೇಳ್ರಿ. ಅದ್ರೊಳಗೆ ವಿಶೇಷತೆ ಇದೆ, ಅದಕ್ಕೆ ನೆನಪು ಬಂದಿದೆ, ಅಲ್ಲಿ ಹೋಗು ಅಂತ ಹೇಳ್ತಾರೆ. ಆಮೇಲೆ ಅವರು ತಿರುಗಿ ಕಚೇರಿಗೆ ಹೋಗೋದೇ ಇಲ್ಲ. ಅವನೇ ತೆಗೆದು ಆ ಗುರುತಿದ್ದನ್ನು ಮೊಹರ, ಇದು ನಿಂದು, ನೀ ತಗೋ, ಕಚೇರಿಗೆ ಹೋಗು, ಎಲ್ಲರೂ ಹೋಗು. ಅಲ್ಲಿ ಸ್ವಾಮಿ ಬಂದು ಕೂತಾನೆ, ನೀನು ಹಾಡಿ ಕಾಯ್ತಾನೆ. ಅವರು ಕಚೇರಿಗೆ ಹೋಗ್ಲೇನು, ಮನೆಗೆ ಬಂದ್ಬಿಟ್ಟು ಮನೆಗೆ ಬಂದು ಧಾರವಾಡಕ್ಕೆ ಹೋಗೋ ವ್ಯವಸ್ಥೆ ಮಾಡ್ಬೇಕಲ್ಲ. ಈ ಕಡೆ ಇನ್ನೊಂದು ವಿಚಿತ್ರ ನಡೆದಿತ್ತು ಅವ್ರ ಮನೆಯೊಳಗನ. ಅವ್ರು ಹೇಳ್ತಿ ಮನೆಗೆ ಬಂದ್ರೆ ಅವ್ರು ಹೇಳ್ತಿ ಮನೆಗೇನೇ ಇಲ್ಲ. ಅದು ಇವ್ರಿಗೆ ಗೊತ್ತಿಲ್ಲ, ದಿನಾನೇ ಇರಂಗಿಲ್ಲ ಅವರು ಅಂತೇಳಿ. ಕಳೆದೊಂದು 2-3 ತಿಂಗಳಿಂದ ದಿನನ ಮನೆಯಾಗ ಇರ್ತಿದ್ದಿಲ್ಲ. ಅವ್ರಿಗಿಷ್ಟೆಲ್ಲ ಸುಖ ಸಂಪತ್ತು ಎಲ್ಲ ಇದ್ದರೂ ಕೂಡ ಮಕ್ಕಳಿರಲಿಲ್ಲ. ಹೆಣ್ಮಕ್ಳಿಗೆ ಅದು ಬಹಳ 1 ವರ್ಷ 2 ವರ್ಷ ಮದುವೆ ಆದಮೇಲೆ ಅದರ ಬಗ್ಗೆ ಒಂದು ಚಿಂತೆ ಶುರುವಾಗ್ತದೆ ನೋಡಿ. ಹೀಗಾಗಿ ಆ ಅಮ್ಮ ಎಷ್ಟು ಗುಡಿನೋ, ಗುಂಡಾರನೋ, ಸ್ವಾಮಿಗಳು, ಬಾಬಾಗಳು ಎಲ್ಲರಿಗೂ ನಡ್ಕೊತಿದ್ರು. ಕೊನೆಗೆ ಇಲ್ಲಿ ಹತ್ತಿರದೊಳಗೆ ಧಾರವಾಡದಾಗ ಭಾಸ್ಕರ ಸ್ವಾಮಿಗಳು ಬಂದಾರಂತ. ಅದ್ರ ಸಲುವಾಗಿ ಅವರಿಗೆ ನಡ್ಕೊಂಡ್ರೆ ಮಕ್ಕಳಾಗ್ತಾವೆ ಅಂತ ಇಕ್ಕಿದ್ದು. ನಾವು ಹೋಗ್ತೀವಿ, ದರ್ಶನ ಆಗಿದ್ದಿಲ್ಲ. ಇವು ಬಂದು ತನ್ನ ಹೆಂಡತಿಗೆ ಹೇಳಿ ಧಾರವಾಡಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ 25 ಬಂದಾಗ ಮನೆಗೆ ಇಲ್ಲ. ಆವಾಗ ಅತ್ತಿಗೆ ಹೇಳಿದ್ರು, ಇಲ್ಲಿ ಗುಡಿಗೆ ಹೋಗಿ ಬರ್ತಾಳೆ ಸುಳ್ಳು ಹೇಳ್ಬೇಕು, ತಾನು ಇದನ್ನು ಮಾಡ್ಕೋಬಾರ್ದು ಅಂತೇಳಿ. ಅಂದು ಎಷ್ಟೊತ್ತಾದರೂ ಬರಲೇ ಇಲ್ಲ. ಅದೆಂಥ ಗುಡಿ ಅಂತ ಇವ್ರು ಕೇಳ್ತಾರೆ. ಅಷ್ಟಾಗನ ಹೊರಗೆ ಇವ್ರದ್ದು ಸಾರೋಟು ಮತ್ತು ದೊಡ್ಡ ವಿತ್ತ ಮಂತ್ರಿಯ ಹೆಂಡತಿ ಅವರು ಒಂದು ಇದ್ರಾಗನ ಹೋಗಿದ್ರು. ಬಂತು, ಕುದುರೆ ಸಪ್ಪಳಾತು. ಅದೆಂಥ ಗುಡಿ, ಸಾರೋಟಗಳು ಅಂಥದ್ದು ಏನಾಕಮ್ಮ ಅತಿ ಗಾಬರಿಯಾಗಿ ಮೈಯೆಲ್ಲ ಬೆವತು ಗಂಡಗೆ ಇವತ್ತು ನಂದು ಹುಳುಕು ಹೊರಬಿತ್ತು. ಅಂಜಿಕೋತ ಒಳಗೆ ಬರ್ತದೆ. ಎಲ್ಲಿ ಹೋಗಿದ್ದಿ, ಏನು ಹೋಗಿದ್ದಿ ಅಂದು ಅವರಿಗೆ ತಮಗೆ ಆದ ಅನುಭವವನ್ನು ಅಷ್ಟೊತ್ತಿಗೆ ತಂದೆ ತಾಯಿ ಸತ್ತಿರ್ತಾರೆ. ಅತ್ಯಂತ ಹತ್ತಿರದವರಿಗೆ ಹೇಳಿಕೊಳ್ಬೇಕು ಅನ್ನೋದೇನೆ ಹೇಳ್ತೀವಿ. ಆ ಒಂದು ಇದ್ರೊಳಗೆ ಬಂದಿರ್ತಾರೋ, ಯಾವಾಗ ಹೇಳೇನು, ಯಾವಾಗ ಧಾರವಾಡ ಸಾಮರ್ಥ್ಯಕ್ಕೆ ಹೋಗ್ಬೇಕು ಅಂಥೇಳಿ. ಅಂಥ ಟೈಮ್ನಾಗ ಇಲ್ಲೇ ಇಲ್ಲ ಅಂತಂದಾಗ ಅದು ಬಿಟ್ಟು ಇವತ್ತು ಏನಾಯಿತು ಗೊತ್ತದೇನೋ, ನೀವು ಇಷ್ಟು ಲಘು ಹೆಂಗೆ ಬಂದಿರಿ ಅಂತ ಕೇಳಿದಾಗ ಇವತ್ತು ಭಾಳ ವಿಚಿತ್ರ ಆಯಿತು ಅಂತ ನಂಗಾಶನ ಕಟ್ಟಿ ಎಲ್ಲ ಹೇಳ್ತಾರೆ. ಹೇಳಿ ಹೋಗಂದಾರವನ ಆಕೆಗೂ ಒಮ್ಮೆಲಿಗೆನ ಮೈಜು ಮಾಡಿಬಿಡ್ತಾರೆ. ತಾನು ಅಲ್ಲೇ ಹೋಗ್ತಿದ್ದು. ಅವತ್ತೇ ಅವ್ರ ದರ್ಶನ ಆಗಿತ್ತು. ನಿನ್ನ ಗಂಡನ ಕರ್ಕೊಂಡು ಬಾರವ, ನಿನ್ನ ಮನಸ್ಸು
ನಿನ್ನ ಇಚ್ಛೆ ಪಡಿಸ್ತದ ಅಂತ ಅವ್ರು ಆಕೆಗೆ ಹೇಳಿ ಕಳ್ತಿದ್ರು. ಈಕೆ ಗಾಬರಿಯಾಗಿ ನನ್ನ ಗಂಡ ಅಂಥ ದೊಡ್ಡ ಹುದ್ದೆದಾಗಿದ್ದವ ಈ ಸ್ವಾಮಿನ ಭೇಟಿಯಾಗ್ಲಿಕ್ಕೆ ಬರ್ತಾನ ಅಂತ ಚಿಂತೆಯೊಳಗೆ ಆಕೆ ಬರ್ಲಿಕ್ಕೆ ಕಟ್ಟಿದ್ರು. ಈ ಗಂಡನೇ ಕೂತ್ಕೊಂಡು ನಾಳೆ ಧಾರವಾಡಕ್ಕೆ ಹೋಗೋಣ ಅಂತ ಹೇಳಿಕತ್ತ. ಆಕೆ ತನ್ನ ಅನುಭವ ಹೇಳಿ 3-4 ತಿಂಗಳಿಂದ ನಾವು ಹೋಗ್ಲಿಕ್ಕೆ ಕಟ್ಟಿದ್ದು ತೆಗೆದು ಮರು ದಿವಸ ಇಬ್ಬರು ಕೂರ್ಸೆ ಹೋಗ್ತಾರೆ. ಹೋಗಿ ಅವ್ರನ್ನ ಭೇಟಿ ಆಗ್ಬೇಕು ಅಂತಂದ್ರೆ ಆ ಸ್ವಾಮಿಗಳದ್ದೊಂದು ವಿಚಿತ್ರ ಅಂದ್ರೆ ಬಹಳಷ್ಟು ಸಮಯ ಸಮಾಧಿ ಸ್ಥಿತಿಯಲ್ಲೇ ಇರ್ತಿದೆ ಅವರು. ಸಮಾಧಿ ಸ್ಥಿತಿ ಅಂದರೆ ನಿಮಗೆ ಗೊತ್ತಾ, ಭಾಗವತದೊಳಗೂ ಬರ್ತದೆ, ಯೋಗದಾಗೂ ಬರ್ತದೆ, ಮತ್ತು ಪಂಚರಾತ್ರದೊಳಗೂ ಬರ್ತದೆ. ಆ ಸಮಾಧಿ ಸ್ಥಿತಿ ತನ್ನ ಯೋಗದಿಂದ ಸಮಾಧಿಗೆ ಹೋದ್ವು ಅಂದರೆ ಅದು ತಿರುಗಿ ತಾನೇ ಬರಬೇಕದು. ಆ ಸ್ಥಿತಿಯಲ್ಲಿದ್ದಾಗ ನೂರಾರು ಮಂದಿ, ಸಾವಿರಾರು ಮಂದಿ ಅವರ ದರ್ಶನಕ್ಕಲ್ಲ ಅವರ ಆಶ್ರಮದಾಗ ಕೂತ್ಬಿಟ್ಟಿರ್ತಿದ್ರು. ಹೀಗೆ 1 ದಿನ 2 ದಿನ 3 ದಿನ ಆದಮೇಲೆ ಸಮಾಧಿಯಿಂದ ಎಚ್ಚರ ಬರಬೇಕು ಅವ್ರಿಗೆ. ಇವ್ರು ಹೋದಾಗ ಸಮಾಧಿ ಸ್ಥಿತಿಯೊಳಗಿದ್ರು. ಮತ್ತು ಇವ್ರದ್ದು ದೊಡ್ಡ ಚತುರಂಗ ಬಲದಗತೆ ಹೋಗಿದ್ರಲ್ಲ, ಇನ್ನೂ ಏನೋ ಅವ್ರು ಪೂರ ಬಿಟ್ಟಿದ್ದಿರಲಿಲ್ಲ. ಅದಕ್ಕೆ ಅವರು ಆ ಭಾಸ್ಕರ ಸ್ವಾಮಿಗಳ ಸೇವಕರೆಲ್ಲ ಗಾಬರಿಯಾಗಿ ಒಳಗೊಮ್ಮೋದು ಹೊರಗೊಂಬರುವುದು ಯಾವಾಗಿರ್ತಾರೆ ಅಂಥೇಳಿ ಬಂದಾಗ ಅವರು ಸಮಾಧಿಯಿಂದ ಇಳಿದು ಬಂದರು. ಸೇವಕರ ಪಟ್ನೆ ಹೋಗಿ ಹಿಂಗೆ ಆನೆ ಕುದುರೆ ಒಂಟೆ ಎಲ್ಲ ಕುತ್ಕೊಂಡು ನಂಗೆ ಗಣಪತಿರಾಯರು ಅನ್ನುವಂಥವ್ರು ಬಂದಾರ. ಹೌದಾ, ಒಳಗೆ ಕರಿಯ ಒಳಗೋರು. ಇವರು ಅಲ್ಲಿ ಇನ್ನೊಂದು ಆಶ್ಚರ್ಯ ಗಣಪತಿರಾಯರಿಗಿದ್ದು, ಏನಪ್ಪ ಇವತ್ತು ಬರಂಗಾತ ನಿನಗೆ, ನಾ ಬಂದ 6 ತಿಂಗಳಾಯ್ತು, ನಿನ್ನ ಅಡಿಕಾಯಿ ವಂಡರ್ಫುಲ್. ಇವೆಲ್ಲ ಘಟಿಸಿದವರಿಗೆ ಗೊತ್ತು. ಇತ್ತೀಚಿನ ಘಟನೆ ಅಂದರೆ 100 ವರ್ಷದ ಹಿಂದಿನ ಘಟನೆ. ವಿವೇಕಾನಂದರು ಇಡೀ ಜಗತ್ತನ್ನೆಲ್ಲ ದೇವರೆಲ್ಲಿದೆ ಅಂತ ಹುಡುಕಾಡ್ಲಿಕ್ಕೆ ಅಡ್ಡಾಡಿದರು. ಅಡ್ಡಾಡಿ ಈಗ ರಾಮಕೃಷ್ಣ ಪರಮಹಂಸರು ಬಂದಾಗ, ಬಂದ್ಯಾ ಸಿಕ್ಕನಾ ನಿನಗಂತ ಕೇಳಿದರು. ಮೊಟ್ಟ ಮೊದಲನೇ ಪ್ರಶ್ನೆ ವಿವೇಕಾನಂದನ ಅಭ್ಯಾಸ ಮಾಡಿದವ್ರು ಹೇಳಿದ್ದಾರೆ. ಮೊದಲಿನ ಪ್ರಶ್ನೆ ರಾಮಕೃಷ್ಣ ಪರಮಹಂಸರು ಕೇಳಿದ್ದು, ನಿನಗೆ ದೇವರು ಸಿಕ್ಕನೇನು? ಗಾಬರಿ ವಿವೇಕಾನಂದ, ಇಲ್ಲ ಸ್ವಾಮಿ ಸಿಗಲಿಲ್ಲ. ಹೊರ 4 ವರ್ಷದಿಂದ ಬಂದಿಲ್ಲ. ಹಾಗೆ ಭಾಸ್ಕರ ಸ್ವಾಮಿಗಳು ಇವತ್ತು ಬಂದ್ಯಾ, ನಾನು ನಿನ್ನ ಕಾಯ್ಕೊಂಡು 6 ತಿಂಗಳಾಯ್ತು ಬಂದು. ಅಲ್ಲಿ ಒಮ್ಮೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ರು. ನನ್ನ ತಪ್ಪಾಗಿದೆ ಸ್ವಾಮಿ, ನನ್ನ ಜೀವನದ ಉದ್ದೇಶನೇ ನನಗೆ ಗೊತ್ತಾಗಿರಲಿಲ್ಲ. ಇವಾಗ ನನ್ನ ಉದ್ಧಾರದ ಟೈಮ್ ಬಂದಿದೆ, ನಾ ಬಂದಿದ್ದೀನಿ ಅಂತ ಮತ್ತಿದ್ದಾಗ ಎದ್ದು ಕೂಡಿಸಿದ್ರು. ಕೂಡಿಸಿ ಬದಿಗಿದ್ದ ಒಬ್ಬ ಶಿಷ್ಯನ ಕರೆದು, ಒಂದು ಲೋಟ ಹಾಲು ತಗೊಂಬ. ಹಾಲು ತಂದು ಕೂಡಲೇ ಆತನ್ನ ಏನೋ ಮಾಡಿದ್ರು. ಅವ್ರು ನಿಮ್ಗೆ ಗೊತ್ತಿರ್ತಾರಲ್ಲ, ಇದೆಲ್ಲ ಹೆಂಗೆ ಮಾಡ್ತಾರೆ. ನಿಜವಾದ ಸ್ವಾಮಿಗಳು, ನಿಜವಾದ ಸಂತರು ಆ ರೀತಿಯಾಗಿ ಏನೋ ಮಾಡಿ ಕುಡಿ ಅಂತ ಕೊಟ್ಟರು. ಕುಡಿದ್ರೆ ಅವರು ಅವರ ಪಾದದ ಮೇಲಿಂದ ನಮಸ್ಕಾರ ಮಾಡಲಿಕ್ಕೆ ಹೋದ್ರು, ತಲೆ ಮೇಲೆ ಕೈ ಇಟ್ಟರು. ಎಂಥ ಸುಂದರವಾಗಿ ಆ ದೃಶ್ಯವನ್ನು ಮಹಿಪತರಾಯರು ಒಂದು ಕೀರ್ತನೆಯಲ್ಲಿ ಹಿಡಿದಿಟ್ಟಿದ್ದಾರೆ ಅಂದರೆ, ಎಲ್ಲ ಜನ್ಮ ಸಾಫಲ್ಯವಾಯಿತು. ಅವ್ರಿಗೆ ಯಾವಾಗ ತಲೆ ಮೇಲೆ ಕೈ ಇಟ್ಟಾಗ ಅರ್ಕ ಶಶಿಮಂಡಲಗಳು, ಇಡೀ ಭೂಮಂಡಲೆಲ್ಲ ಅವರ ಕಣ್ಣಿಗೆ ಕಾಣಿಸ್ತದೆ. ನನ್ನ ಬದಿರತ್ವಯ್ತು. ಅಲ್ಲಿವರೆಗೆ ಅವರು ಕೂಡಂತೆ ನಾವು ನೀವು ಈಗ ನೋಡ್ತೇವಲ್ಲ, ಕಣ್ಣು ತೆಗಿತೇವಲ್ಲ, ಇದು ಕಣ್ಣಿದ್ದವ್ರದ್ದಲ್ಲ. ಇದು ಯೋಗಿಗಳನ್ನೇ ಕೇಳಿದ್ರೆ, ಇದು ನಮ್ಮ ಕಣ್ಣಲ್ಲ, ಇದು ನಮ್ಮ ಕಿವಿ ಅಲ್ಲ, ಇದು ನಮ್ಮ ನಾಲಿಗೆ. ಯಾವಾಗ ಈ ವಿಶ್ವ ಬಾಹ್ಯದ ವಸ್ತುಗಳು ನಮಗೆ ಕಾಣಿಸ್ತಾವೋ ಅದು ನಿಜವಾದ ಕಣ್ಣು. ಯಾವಾಗ ವಿಶ್ವ ಬಾಹ್ಯದಲ್ಲಿಯ ನಾಟಗಳು ಕೇಳ್ತಾವೋ ಅದು ನಿಜವಾಗಿ ಕೇಳಿಸುವಂತಹ ಇದು. ಹಾಗೆ ರುಚಿಗಳು. ಸೊ ಹೀಗೊಂದು 3, 4, 5 ನುಡಿಗಳ
ಕೀರ್ತನೆ ಅದನ್ನು ನೀವು ಓದಬೇಕು. ಮೈಯೆಲ್ಲ ಜುಮ್ಮನ್, ನನ್ನ ಬಧಿರತ್ವ, ನನ್ನ ಕಿವುಡುತನ ಹೋಯ್ತು, ನನ್ನ ಕುರುಡುತನ ಹೋಯ್ತು, ನನ್ನ ಕುಂಟುತನ ಹೋಯ್ತು. ಇದು ಒಬ್ಬರಿಗೆ ನಾನು ಸುಣ್ಣ ಬಣ್ಣ ಹಚ್ಚಿದ ಭಾಳ ಚೆಂದ ಮಾಡಿ ಹೇಳ್ತಾನಪ್ಪ ಕೊಲ್ಲಾರ ಅಲ್ಲ, ಎಲ್ಲ ಭಾಷೆಗಳಲ್ಲಿ ಈ ವಿಷಯ ಬಂದಿದೆ. ಮರಾಠಿಯಲ್ಲಿ ಒಂದು ಅಭಂಗದಾಗ ಬರ್ತದ, ಆಂಧಳನೆ ಬೇಕಿಲ್ಲ. ಅವ ಆಂಧಳ ಇರ್ತಾನ, ಅವ ಕೂಡಿರ್ತಾನ. ಹಿಂದಿಯೊಳಗೂ ಬರ್ತದ ಆ ಯೋಗಿಗಳ ಅನುಭವಗಳನ್ನು ಹೇಳುವಾಗ. ಬಿನುಪಗ ಚಲ, ಕಾಲಿರ್ಲಾರ್ದೆ ಓಡ್ತಿದ್ದ. ಕಾಲಿರಂಗಿಲ್ಲ ಅವನಿಗೆ, ಇರ್ತದೆ, ಅದು ನಾವು ಓಡೋದಲ್ಲ. ನಮ್ಮ ಕಾಲು ಇರ್ಲಾರ್ದೇನೆ ಕಾಸ್ಮೋಸ್ ಅಂತೇನೆ ಹೇಳ್ತಲ್ಲ, ಅಲ್ಲಿ ಓಡಿ ಹೋಗುವಂತಹ ಒಂದು ಸಾಮರ್ಥ್ಯ ನಮ್ಮಲ್ಲಿ ಬಂದಾಗ ಅದು ನಿಜವಾದ ಅರ್ಥ. ಆ ಅರ್ಥವನ್ನು ಅವರಿಗೆ ಅವಾಗ ಆಯ್ತು. ತೆಗೆದ್ರು, ಕೈ ತೆಗೆದ್ಬಿಟ್ರು. ಮತ್ತೆ ಮೊದಲಿದ್ದಲ್ಲ, ಸ್ವಾಮಿ ಉದ್ಧಾರ ಮಾಡ್ರಿ ನನಗೆ ಯಾವಾಗಲೂ ಅದು ಇರಂಗಿಲ್ಲ, ಅದು ಬಿಟ್ಟು ನನಗೆ ಇನ್ನೇನೂ ಬೇಡ ಅಂತ ಅಲವತ್ತಿಕೊಂಡಾಗ ಅದು ಇನ್ನು ಮುಂದೆ ನಿನ್ನ ಪ್ರಯತ್ನದಿಂದ ಸಿಗಬೇಕು. 24 ತಾಸು ನಿನ್ನ ತಲೆ ಮೇಲೆ ಕೈ ಇಟ್ಕೊಂಡು ಕೂಡ್ಲಿಕ್ಕೆ ಆಗೋದಿಲ್ಲ ನಂಗೆ. ಅದನ್ನೇ ರಾಮಕೃಷ್ಣ ಪರಮಹಂಸರು ವಿವೇಕಾನಂದ ಹೇಳ್ತಾರೆ, ಸಾಧನೆ ಮಾಡು. ಎಲ್ಲೇ ತಿರುಗಾಡಿ ಅಲ್ಲಿದ್ದಾನೆ ಇಲ್ಲಿದ್ದಾನೆ ಅನ್ನೋ ತೊಡಿಕೊಟ್ಟು ಹೋದ್ರೆ ಸಿಗುವುದಿಲ್ಲದು. ನೀ ಮಾಡು ಸಾಧನೆ ಮಾಡಿದರೆ ನಿನಗೆ ಸಿಗ್ತಾರೆ. ಆವಾಗ ಭಾಸ್ಕರ ಸ್ವಾಮಿಗಳು ಮೈಪತರಾಯರಿಗೆ ಸಾಧನೆಯನ್ನು ಹೇಗೆ ಮಾಡಬೇಕು, ಹಲವಾರು ದಾರಿಗಳಿವೆ. ನಮ್ಮ ದಾಸರು ಕಂಡ ಬೇರೆ ಬೇರೆ ದಾರಿಗಳು ಬೇರೆ. ಇವರಿಗೆ ಸಿಕ್ಕಿದ್ದು ರಾಜಯೋಗ. ಯೋಗದೊಳಗೇನೆ ರಾಜಯೋಗ. ಆ ರಾಜಯೋಗದ ರಹಸ್ಯವನ್ನ ಮೈಪತರಾಯರಿಗೆ ಭಾಸ್ಕರ ಸ್ವಾಮಿಗಳು ಹೇಳಿದರು. ಆವಾಗ ಅವರ ಮರಿಮಗ ಬರಿತಾನ, 12 ವರ್ಷಕ್ಕಾಗುವಂಥ ಯೋಗ 11 ತಿಂಗಳಲ್ಲಿ ಮುಗಿಸಿದರು ಬೇಡ. ಅದನ್ನು 12 ವರ್ಷಗಟ್ಟಲೆ ಆ ಯೋಗ ಮಾಡಿದರೆ ನಿನಗೆ ಸಿದ್ಧಿ ಸಿಗ್ತದೆ. ಇವರು ಎಷ್ಟು ಗಟ್ಟಿಯಾಗಿ ಅದನ್ನು ಮಾಡಿದ್ರು ಅಂದ್ರೆ 11 ತಿಂಗಳಾಗ ಕಂಪ್ಲೀಟ್ ಮಾಡಿ ತಾವೇ ಸ್ವತಃ ಆತ್ಮ ಸಾಕ್ಷಾತ್ಕಾರವನ್ನು ಹೊಂದುವಂಥ ಸ್ಥಿತಿಗೆ ಬಂದರು. ಆತ್ಮ ಸಾಕ್ಷಾತ್ಕಾರ ಆಯ್ತಾ ನಮ್ಮ ಮಾತುರಲ್ಲಿ ಒಂದು ಬರ್ತದೆ, ನೀವು ಕೇಳಿದ್ರೆ, ಬಿಂಬರೂಪಿ ಪರಮಾತ್ಮನ ದರ್ಶನ. ಗೊತ್ತಿರಬೇಕು ನಿಮಗೆಲ್ಲನೂ ಗೊತ್ತಿರಬೇಕು. ಅದು ಮೊದಲೇದ್ದು ನಿನ್ನ ಆತ್ಮ ಸಾಕ್ಷಾತ್ಕಾರ. ಬಿಂಬರೂಪಿ ಆತ್ಮನ ಸಾಕ್ಷಾತ್ಕಾರ ಆದಮೇಲೆ ವಿಶ್ವ ಸಾಕ್ಷಾತ್ಕಾರ. ಅಣುರೇಣು ತೃಣಕಾಷ್ಟಗಳಲ್ಲಿ ಪರಮಾತ್ಮ ಇದ್ದಾನ ಅಂತ ಅನುಭವಿಸೋದು ಎಲ್ಲ ಸಾಕ್ಷಾತ್ಕಾರಗಳಿಗೆ ಆಗೋದಿಲ್ಲದು. ಅದಕ್ಕೆ ಮತ್ತೆ ಬೇರೆ ಸಾಧನೆ ಮಾಡಬೇಕು. ಆ 2ನೇ ಹಂತ ದಾಟಿದ ಮೇಲೆ ವಿಶ್ವಾತೀತ ಸಾಕ್ಷಾತ್ಕಾರ. ಇಡೀ ಭೂಮಂಡಲ ದಾಟಿ ಕಾಕೊಂತೇನಂತೇವಲ್ಲ, ಅಲ್ಲಿಯೂ ಆ ಪರಮಾತ್ಮನ ದರ್ಶನವನ್ನು ಕಂಡಾಗ ಈ ಜೀವದ ಅಂತಿಮ ಒಂದು ಫಲ ಸಿಗ್ತದೆ. ಅದು ಸಾಧನೆ. ಮಹಿಪತರಾಯರು ಆ ಮೂರನ್ನೂ ಮಾಡ್ಕೊಂಡು ಅವರಿಗೆ ಈ ಜಗತ್ತೇ ಅವತ್ತೇ ಎಂದವರು ಭಾಸ್ಕರ ಸ್ವಾಮಿಗಳಿಂದ ಏನು ಒಂದು ಸಾಕ್ಷಾತ್ಕಾರದ ಅನುಭವ ಪಡೆದ್ರಲ್ಲ, ಅವತ್ತೇ ಹೆಂಡತಿಗೆ ಹೇಳಿದರು, ಊರಿಗೆ ಹೋಗು, ನನ್ನದು ಅನ್ನುವಂಥದ್ದೇಂದ ಎಲ್ಲ ಬಡಬಗ್ಗರಿಗೆ ದಾನ ಮಾಡಿಬಿಡು, ಇಲ್ಲಿ ಬಂದು ಕೂಡು. ನಮ್ಮ ನಿಮ್ಮಂಥದ್ದು ಬಡಬಗ್ಗರಿಗೆ, ಇದು ನಮ್ಮ ನಿಮ್ಮಂಥದ್ದು ಆಸ್ತಿ ಮಾಡಿದ್ದೇನೆ ಅಷ್ಟೊತ್ತಿಗೆ ಅವರು ಒಂದೇ ಟರ್ಮಿಗೆ MLA ಎಷ್ಟು ಗಳಿಸಿರ್ತಾನೆ ನಿಮಗೆ ಗೊತ್ತದ. ಅಂಥದ್ದು ಇಡೀ ರಾಜ್ಯದ ಫೈನಾನ್ಸ್ ಮಿನಿಸ್ಟರ್ ಆದವರು ಅವರು. ಎಷ್ಟು ಥರದಿಂದ ಆಸ್ತಿ ಬಂದಿತ್ತು, ಎಷ್ಟು ಸಂಪತ್ತಿತ್ತು. ಅದನ್ನೆಲ್ಲ ರಾಜ ಬೇಕಾದಷ್ಟು ಹೇಳ್ಕೊಂಡ. ಇಲ್ಲೇ ಕೂತ್ ಮಾಡಬಾರ್ದು, ಅದನ್ನೆಲ್ಲ ಅಲ್ಲೇ ಕೊಡ್ಬೇಕಂತ ಇಲ್ಲ. ನಮ್ಮ ಬಾದ್ಶಾ ಸಿಕ್ಕ, ಈಗ ನಮ್ಮ ಬಾದ್ಶಾ ಸಿಕ್ಕಾನ, ನಿಮ್ಮ ಬಾದ್ಶಾನ ಅಗತ್ಯ ನನಗಿಲ್ಲ, ದಯವಿಟ್ಟು ನಾನು ಬಿಟ್ಟು. ಅನಿವಾರ್ಯ.
ಬರೋದೇ ಇಲ್ಲ ಅಂದವಂಗೇನು ರಘು ಬೇಕಾದಷ್ಟು ವಿನಂತಿ ಮಾಡ್ಕೊಂಡು ಖವಾಸ್ ಖಾನ್ ಬಂದ, ಬಾದ್ಶಾ ಬರಲಿಲ್ಲ, ಹೇಳಿ ಕಳಿಸ್ದ. ಇಷ್ಟೆಲ್ಲ ಮಾಡಿಂದ ಇದೆಲ್ಲ ಮುಗೀತಲ್ಲ. ಆವಾಗ ಭಾಸ್ಕರ್ ಸ್ವಾಮಿ ಹೇಳಿದ್ರು, ಈಗ ಪೂರ್ತಿ ನೀ ಸಿದ್ಧಿ ಪಡ್ಕೊಂಡಿದ್ದಿ, ತಿರುಗಿ ಹೋಗಿ. ಎಲ್ಲಿ ಹೋಗ್ಬೇಕು, ಎಲ್ಲ ಹೋಗ್ಬಿಟ್ಟಾರ, ಎಲ್ಲ ಕೊಟ್ಬಿಟ್ಟಾರ. ಗಂಡ ಹೆಂಡತಿ ಇಬ್ಬರೇ, ಏನೂ ಇಲ್ಲ, ಆಶ್ರಮದಾಗ ಇದ್ದಾಗ ಒಪ್ಪತ್ತು ಊಟ ಹಾಕ್ತಿದ್ರು. ಅವ್ರು ಚಿಂತೆ ಮಾಡಿದ್ರ, ಇಲ್ಲ ನಡಿ ಅಂದರು. ಜೋಳ್ಗಿ ಹಾಕೋನು. ಆಕೆಗೂ ಭಾಸ್ಕರ್ ಸ್ವಾಮಿಗಳು ಆಶೀರ್ವಾದ ಮಾಡಿದರು. ನೀ ಮಕ್ಕಳಂತ ಬರ್ತಿದ್ದಲ್ಲವ, ನನಗೆ ಜೋಡು ಫಲಾವ, ಇಬ್ಬರು ಮಕ್ಕಳಾಗ್ತಾರೆ, ಹೋಗು, ಇವನು ಬಿಡಬೇಡ. ದೇವರನ್ನು ಸಾಕ್ಷಾತ್ಕಾರ ಮಾಡ್ಕೊಂಡವ, ಸಾಕ್ಷಾತ್ ನಿನ್ನ ಗಂಡ. ನಿನ್ನ 24 ಗಂಟೆಯೂ ಅವನ ಬಗ್ಗೆ ಇರಬೇಕು ಅಂತೆಲ್ಲ ತಿಳಿ ಹೇಳ್ತಾರೆ. ಅದು ನಿಮ್ಗೆ ಓದಿಕೊಂಡಾಗನ ಗೊತ್ತಾಗ್ತದೆ. ಭಾಳ ಅವರ ಕೀರ್ತನೆಗಳಿಗೂ ಬರ್ತಾವೆ ಇವೆಲ್ಲ ಅನುಭವಗಳು, ಹಾಗೆ ಇದ್ರೊಳಗೂ ಬರ್ತಾವೆ. ತಿರುಗಿ ಬರ್ತಾರೆ ಅಂತ ಗೊತ್ತಾಗೋಣ ಖವಾಸ್ಖಾನ ಮತ್ತೆ ಬಂದ. ಈಗಾರ ಬಾರಪ್ಪ, ನಾ ಮನೆ ಮಾಡಿ ಕೊಡ್ತೀನಿ ನಿನಗೆ, ಅಲ್ಲಿರು ಮಂದಿ ಮಕ್ಕಳನ್ನ ಕೊಡ್ತೇನೆ ಅಂತ ಬೇಡ. ನಾವು ಏನಿಲ್ಲ, ಜೋಳಿಗೆ ಹಾಕ್ತೀನಿ, 5 ಮನೆಗೆ ಹೋಗ್ತೇನೆ, ಎಷ್ಟು ಹಾಕ್ತಾರೆ ಅಷ್ಟು ತಿಂತೀನಿ, ಬರ್ತೀನಿ, ಸಾಕು ನನಗೆ. ಅವಾಗ ಅಟ್ಲೀಸ್ಟ್ ಉಳಿದೆಲ್ಲ ಬೇಡ, ಇರ್ಲಿಕ್ಕರೆ ಒಂದು ಜಾಗ ಮಾಡಿಕೊಡ್ತೀನಿ, ಒಪ್ಕೋರಿ ಅಂತ. ಆಯ್ತು. ಆ ಜಾಗ ಹೆಂಗಿರ್ಬೇಕು? ಬೈಲಿರ್ಬೇಕು, ಒಂದು ಗುಡಿಸಲಿರ್ಬೇಕು, ಒಂದು ಬಾವಿ ಇರ್ಬೇಕು. ಮತ್ತೆ ಬಂದೀನಿ ಅಂತೇಳಿ ದೊಡ್ಡದು ಇದನ್ನಾದ್ರು ಮಾಡಬೇಡ. ಮಾಡಿಕೊಟ್ಟ. ಅಲ್ಲಿ ಬಂದಿದ್ದು ನಾನು ಆ ಜಾಗ ಹುಡುಕಾಡ್ಲಿಕ್ಕೂ ಒಂದಿಷ್ಟು ಪ್ರಯತ್ನ ಮಾಡಿದೆ. ನಮ್ಮ ಹರಿದಾಸ್ ಬಂಧನ ಕೃಷ್ಣ, ನಾನು ಅವರು ಕೂಡ ಅಡ್ಡಾಡಿ ನೋಡಿ ಬಂದೀವಿ. ಬಡೆ ಕಮನ್ ದಾಟಿದ್ದ ಮುಂದಕ್ಕೆ ಮೊದಲೇ ಗೋಡುಗೋಡು ಮಾಡಿದಾಗ ಅರಮನೆ ಇತ್ತು. ಇಲ್ಲಿ ಒಂದು ಲಕ್ಷ್ಮೀ ಗುಡಿ ಇದೆ ಗೊತ್ತಾ, PWD ಆಫೀಸ್ ಇದೆಯಲ್ಲ ಒಳಗಡೆ, ಆ ಜಾಗದಾಗ ಅವರು ಇದ್ರು ಅಂಥೇಳಿ ಒಂದು ಸಣ್ಣ ಸಂಶಯ. ಇನ್ನೂ ಅದು ಪೂರ್ತಿಯಾಗಿ ಇದು ಸಿಕ್ಕಿಲ್ಲ. 2ನೇ ಸಲ ಏನು ಬರ್ತಾರೆ ಅವರು, ಸಂತ ಜೀವನ ನಡೆಸಲಿಕ್ಕೆ ಏನು ಬರ್ತಾರಲ್ಲ, ಅದನ್ನು ಅಲ್ಲಿ ಮಾಡಿದ್ದೀವಿ ಅಂಥೇಳಿ ಏನೋ ನನಗೆ ಒಂದು ಸಣ್ಣ ಇದು. ಇನ್ನೂ ಹುಡುಕ್ಬೇಕು, ಸಂಶೋಧನೆಗೆ ಮಿತಿನೇ ಇಲ್ಲ. ಯಾಕಂದರೆ ಯಾವುದನ್ನು ಕುರು ಬಿಟ್ಟೇ ಹೋಗಿಲ್ಲ. ಅಲ್ಲಿ ತಮ್ಮ ದಿನನಿತ್ಯ, ಅದು ನಾವು ನಮ್ಮ ಮಾಧುರ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಪಾಠ ಪ್ರವಚನ ಇದನ್ನ ಮಾಡ್ಕೋತ ಜನರಿಗೆ ಅವರು ಭಾಸ್ಕರ ಸ್ವಾಮಿಗಳು ಹೇಳ್ತಾರೆ, ನಾ ಇಲ್ಲ ಆಶ್ರಮ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದಾಗ, ಇಲ್ಲ ನೀವು ಹೋಗು, ನಿನ್ನೆಂದು ಒಳ್ಳೆ ಕೆಲಸ ಆಗಬೇಕಾಗಿದೆ, ಜನರಲ್ಲಿ ಧರ್ಮ ಜಾಗೃತಿ ಆಗಬೇಕಾಗಿದೆ, ಜನರೊಳಗೆ ಧರ್ಮ ಉಳಿಸ್ಬೇಕಾಗಿದೆ. ಅನಿವಾರ್ಯ ಬಂದರು. ಅಲ್ಲಿದ್ದಾಗನೇ ಇವರಿಬ್ಬರು ಹುಟ್ಟುತ್ತಾರೆ, ದೇವರಾಯ ಕೃಷ್ಣರಾಯ. ಅವಾಗ ಈ ಹೊತ್ತಿಗಾಗಲೇ 2ನೇ ಅಲಿ ಆದಿಲ್ ಶಾ ಮುಗಿದು ಸಿಕಂದರ್ ಆದಿಲ್ ಶಾ ಬಂದಿರ್ತಾನೆ ಪಟ್ಟಕ್ಕೆ. ರಾಜ್ಯಕ್ಕೆ ಇದಕ್ಕಂತೂ ಸಂಬಂಧ ಇಲ್ಲ. ಭಾಳ ತಕ್ಕ ಟೈಮು. ಅಲ್ಲ, ನೀವು ತಿಂಗಳಗಟ್ಟಲೆ ಹೇಳಂದ್ರೆ ಹೇಳ್ತೀನಿ. ಆಮೇಲೆ ಅವ್ರು ಅಲ್ಲಿ ಹೋಗಿದ್ದ ಮೇಲೆ ಔರಂಗಜೇಬ ಶತಾಯಗತಾಯ ಬಿಜಾಪುರ ಸೋಲಿಸಬೇಕು, ಮೊಘಲರ ಸಂಸ್ಥಾನಕ್ಕೆ ಸೇರಿಸ್ಕೋಬೇಕು ಅಂಥೇಳಿ ಮೊದಲಿಂದ ಪ್ರಯತ್ನ ಮಾಡ್ತಿದ್ದ. 1686ರಾಗ ಆ ಅಂತಿಮ ಹಂತಕ್ಕೆ ಬಂದಿತ್ತು. ಆ ವೇಳಕ್ಕೆ ಅವರ ಮರಿಮಗ ಅವರ ಒಂದು ಸಣ್ಣ ಕಿರುಚರಿತ್ರೆ ಬರೆದಾರಲ್ಲ, ಹೇಳ್ತಾನೆ, ಅಂತರಂಗದಲ್ಲಿ ತಿಳಿಯುತ್ತ ಆ ಗ್ರಾಮ ಬಿಟ್ಟು ಹೋದೆಯೋ ಶಹಾಪುರಕ್ಕೆ, ಅಲ್ಲಿ 3 ವರ್ಷ ಇರಲಾಗಿ ಬಂದೆಯೋ ಅಂತೇಳಿ. ಆ 3 ವರ್ಷದಾಗ 1686ರಾಗ ಔರಂಗಜೇಬ ಬಿಜಾಪುರವನ್ನು ಕೈವಶ ಪಡ್ಕೊತಾನೆ. ಆಮೇಲೆ 3 ವರ್ಷ ಸತತವಾಗಿ ಪ್ಲೇಗ್ ಬಿದ್ದಿರ್ತದೆ. ಆ 3 ವರ್ಷ ಶಹಾಪುರಕ್ಕೆ ಹೋಗಿ ಅಲ್ಲಿ ಗುಡ್ಡದ ಮೇಲೆ ಮಂದಾಕಿನಿ ಸರೋವರ ಆದಂಥದ್ದು. ಈಗ ಅದನ್ನು ಹೇಗೆ ಇಷ್ಟು ಚಂದ ಡೆವಲಪ್ ಮಾಡಿದ್ದಾರೆ, ಅದನ್ನು ಮೊದಲು ಗೊತ್ತೇ ಇದ್ದಿದ್ದಿಲ್ಲ. ಅಲ್ಲಿ ಒಂದು ಪ್ರಾಣದೇವರ ಪ್ರತಿಷ್ಠಾಪನೆಯನ್ನು ಮಾಡಿ ತಮ್ಮ ತಪಸ್ಸನ್ನು ಮುಂದುವರಿಸಿದ್ರು. ಗಂಡ ಹೆಂಡತಿ ಹೋಗಲ್ಲಿ ಬಹಳ ಸುಂದರವಾದಂಥ ತಾಣ ಇದು. ಅಲ್ಲಿದ್ದು ತಿರುಗಿ ಊರಿಗೆ ಬಂದಾಗ ಇಡೀ ಬಿಜಾಪುರ ಎಲ್ಲ ಹಾಳಾಗೋಗ್ಬಿಟ್ಟಿದೆ.
ಮೊದಲೇದ್ದು ಔರಂಗಜೇಬನ ದಾಳಿ, ಅದರೊಳಗೆ ಎರಡನೇದ್ದು 3 ವರ್ಷ ಪ್ಲೇಗ್ ಉಳಿಬೇಕಾಗ್ತದೆ. ಒಂದು ಲೆಕ್ಕದಂತೆ ಔರಂಗಜೇಬ ಆ ಟೈಮಿಗೆ ಜನಗಣತಿ ಮಾಡಿದಾಗ 13 ಲಕ್ಷ ಇದ್ದದ್ದು 3 ಲಕ್ಷಕ್ಕೆ ಬಂದಿತ್ತು. ಔರಂಗಜೇಬ ಕೊನೆಯ ದಾಳಿ ಮಾಡುವಾಗ ಬಿಜಾಪುರದಲ್ಲಿ 13 ಲಕ್ಷ ಜನಸಂಖ್ಯೆ ಇತ್ತು. ಆ ದಾಳಿ, ಪ್ಲೇಗು ಇವೆಲ್ಲ ದಾಟಿ ಮೊಹಮ್ಮದ್ ಜುಬೇರಿ ಬುಸಾಕಿನ ಸಲಾಖಿನದೊಳಗೆ ಇಷ್ಟು ಚೆಂದಾಗಿ ಕ್ಲಿಯರ್ ಆಗಿ ಇದನ್ನು ಡಿಸ್ಕ್ರಿಪ್ಷನ್ ಮಾಡ್ತಾನೆ. ಎಂಥ ಊರು, ಏನಾಯಿತು. ಒಂದು 3 ಲಕ್ಷ ಹೋಗಿತ್ತು. ಎಲ್ಲಿರ್ಬೇಕು ಇವರು? ಆ ವ್ಯಾಕರಣಕ್ಕೆ ಕಾಕಂಡಿಕೆಯ ಕುಲಕರ್ಣಿಯರು ಬಂದು ಅವ್ರಿಗೆ ನಮಸ್ಕಾರ ಮಾಡಿ, ನಮ್ಮೂರಿಗೆ ಬರ್ರಿ, ಇರ್ರಿ ನೀವು ಅಲ್ಲಿ. ಅವರ ವಿನಂತಿಯನ್ನು ಮಾನ್ಯ ಮಾಡಿ ಕಾಕಂಡಿಕೆ ಕೊಡ್ತಾರೆ. ಕಾಕಂಡಿಕೆ ಉಳ್ಕೋತಾರೆ. ಅಂದರೆ ಸಣ್ಣ ಹಳ್ಳಿ, ಕುಲಕರ್ಣಿಯರ ಮನೆ ಇರ್ಲಿಕ್ಕೆ ಸಾಧ್ಯ ಒಂದು ಭಾಳ ತೊಂದರೆ ಆಯಿತು. ಊರು ಗೌಡ ಬಂದು ಊರು ಮುಂದಿನ ತೋಟ ನಂದ್ರಿ, ಅಲ್ಲಿ ನಮ್ಗೆ ಬರೋಬ್ಬರಿ ಅನ್ನಿಸ್ತಿತ್ತಂದ್ರೆ ಅಲ್ಲೇ ಹೋಗಿರಿ. ಅಲ್ಲೊಂದು ಅಶ್ವತ್ಥ ವೃಕ್ಷ ಇತ್ತು, ಅಲ್ಲಿ ತೆಳಗ ತಮ್ಮ ದಿನದ ಸಾಧನೆಯನ್ನು ಮಾಡ್ಕೋತ ಸುಮಾರು ಒಂದು 10ರಿಂದ 15 ವರ್ಷ ಕಾಕಂಡಿಕೆ ಕೈತಾರೆ. ಈ ಮಧ್ಯ ಅವರು ತಮ್ಮ ನಿರಂತರ ಸಾಧನೆಯಿಂದ ಆ ಸಾಧನೆಯಲ್ಲಿ ಏನೇನು ಅನುಭವ ಬರ್ತಾವೋ ಅವನ್ನೆಲ್ಲ ತಮ್ಮ ಅಕ್ಷರದಲ್ಲಿ ಹೇಳಿದಿಟ್ರು. ಅದು ಜಗತ್ತಿಗೆ ಕೊಟ್ಟ ದೊಡ್ಡ ಕಾಣಿಕೆ. ಯಾರೂ ಮಾಡಿ ಚಾಲೆಂಜ್ ಮಾಡಿ ಆಧ್ಯಾತ್ಮಿಕ ಅನುಭವಗಳನ್ನು ಅಕ್ಷರದಲ್ಲಿಟ್ಟು ಹೇಳೋದು ತುಂಬ ಕಷ್ಟ. ದೊಡ್ಡ ಮನುಷ್ಯ ಆಗ್ಬೋದು, ಮಂತ್ರಾಕ್ಷತೆಯಿಂದ ದೊಡ್ಡವರಾಗ್ಬೋದು. ಆದರೆ ನಿನಗೆ ಬಂದ ಅನುಭವವನ್ನು ಶಬ್ದಗಳಲ್ಲಿ ಹಿಡಿದು ಇಟ್ಟು ಅದನ್ನು ಹೇಳೋದು. 500-600 ಕೀರ್ತನೆಗಳು ಕೇವಲ ಅವರ ಯೋಗ ಸಾಧನೆಯ ಬಗ್ಗೆ ಇವೆ. ಅದೇ ಒಂದು ದೊಡ್ಡ ಪ್ರವಚನ. ಪ್ರತಿ ಹಂತದ್ದು ನಾವಿವತ್ತು ಹಿಂಗೆ ಮಾಡಿದೆ. ಎನ್ನ ಬಲಭುಜ ಹಾರುತ್ತಿದೆ, ಕಣ್ಣು ಬಾರುತ್ತಿದೆ, ಇಂದು ಬಂದಾನೇನೋ ಅದು ಹೇಳ್ಬೋದಾ? ಇವತ್ತು ದೇವ್ರ ಬ್ಯಾಂಕ್ ಕಾಣಿಸ್ತಾನ, ನಂದು ಬಲಭುಜ ಹಾರ್ಲಿಕ್ಕತ್ತದ, ಬಲಗಣ್ಣು ಹಾರ್ಲಿಕ್ಕತ್ತದ. ಎಂಥದ್ರಿ ಎರಡೆರಡು ಅವ್ರು ಹೇಳೋ ರೀತಿ. ಒಂದು 3-4 ಹೇಳಿ ನನ್ನ ಪ್ರವಚನ ಮುಗಿಸ್ತೇನೆ. ಒಂದು 3-4 ಅವರ ಅನುಭವಗಳು ಹೆಂಗಿವೆ. ಮೊದಲಿದ್ದು ಯಾರದೇ ಅನುಭವಗಳನ್ನು ನಾವು ಇದಮಿತ್ತಮ್ ಅಂತ ಹೇಳಿಕಾಗೋದು. ಅದು ನಮ್ಮ ಅನುಭವ ಅಲ್ಲ, ನಮ್ಗೆ ಗೊತ್ತೂ ಇರುವುದಿಲ್ಲ. ಮಹಿಪತಿ ರಾಯರ ಏರಿದ ಮಟ್ಟಕ್ಕೆ ಎತ್ತರಕ್ಕೂ ಹೋಗಿ ನಾ ಹೇಳಬಲ್ಲೆ ಇವ್ರಿಗೆ ಹೆಂಗೆ ಆಗಿತ್ತು ಅಂತ ಇಂಪಾಸಿಬಲ್. ಅದು 0.1 ಸಹಿತ ನಮ್ಮ ಮಟ್ಟಕ್ಕಿರುವುದಿಲ್ಲ ಸಾಮರ್ಥ್ಯ. ಅವ್ರು ಬರೆದಿದ್ರಾಗ ಹಿಂಗೆ ಇರೋದಂತ ನಾ ಯಾರು ಹೇಳ. ಮಹರ್ಷಿ ಅರವಿಂದರಿಗೆ ಹೋಗಿ ಒಬ್ಬ ಕೇಳಿದಂತ, ನಿಮ್ಮ ಜೀವನ ಚರಿತ್ರೆ ಬರೀತೇನೆ, ನನಗೊಂದಿಷ್ಟು ಇಂಟರ್ವ್ಯೂ ಕೊಡ್ಲಿ ಅಂತ. ಹೋಗೋಣ ನಂದೇ ಜೀವನ ಚರಿತ್ರೆ ಬರೀತಿ. ಇಟ್ಟಿದ್ದು ಓವರ್ ಹೆಡ್ ಪೋಯಿಟ್ರಿ. ನನ್ನ ತಲೆಯ ಆಚೆಗಿನ, ಮಿದುಳಿನ ಆಚೆಗಿನ ಜಗತ್ತದು. ಆಧ್ಯಾತ್ಮಿಕದ ಜೀವನ ಅಂದರೆ ಮಿದುಳಿನ ಆಚೆಗಿನ. ಅದನ್ನು ಯಾರನ್ನ ನಾವು ಹಿಡಿದು ಅಕ್ಷರನ ಹಿಡಿದು ಹೇಳಿಕ್ಕೆ ಬರ್ತದ? ಸಾಧ್ಯನೇ ಇಲ್ಲ. ಹಾಗೆಯೇ ನಮ್ಮ ಮಹಿಪತರದ್ದು ಕೂಡ ಅದು ಎಂಥದ್ದಂತ ಹೇಳೋ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಒಂದು ಸಣ್ಣ ಏನು ಪ್ರಯತ್ನ. ಇಂದು ಹೊಳೆಯುತ್ತದೆ ಸುಚಿನ್ನ ಬೋಧ, ತಂದೆ ಕಂಡೇವೇನೋ ಸದ್ಗುರು ಶ್ರೀಪಾದ. ಅವ್ರದ್ದೊಂದು ಕೀರ್ತನೆ ಇದು, ಬೇಡಂತ. ಅದಕ್ಕೆ ಹಾಗೆಯೇ ನಾನು ನಿಮಗೆ ಹೇಳಿದ್ನಲ್ಲ, ಯಾವಾಗ ಯಾವ ಅನುಭವಗಳು ಬರ್ತಾವೆ ಅಂಥೇಳಿ ಹೇಳಿಕ್ಕೆ ಬರೋದಿಲ್ಲ. ಯೋಗ ಸಾಧನೆ ಒಳಗೆ 4 ಹಂತ ಬಹಳ ಮುಖ್ಯ. ನಾದ, ಬಿಂದು, ಕಳೆ, ಸಾಕ್ಷಾತ್ಕಾರ. ನೀವು ಸಾಧನೆಯನ್ನು ಮಾಡ್ಕೊತ ಹೋದಾಗ ಮೊಟ್ಟ ಮೊದಲಿಗೆ ನಾದ ಕೇಳಿಸ್ತದಂತೆ. ನಾದ ಅಂದ್ರೆ ಹೆಂಗೆ? ನಾದ ಯಾವಾಗ ಬರ್ತದೆ? ಘರ್ಷಣೆ ಆದಾಗ.
ಢಾಂಗ್ತಿ ತೊಗೊಂಡು ಹಿಂಗೆ ಹೊಡೆದ್ರೆ ಶಬ್ದ ಬರ್ತದೆ, ಗಟ್ಟಿ ಬಾರಿಸಿದ್ರೆ ಶಬ್ದ ಬರ್ತದೆ. ಏನೂ ಇರಲಾರ್ದೇನೆ ನಾದ ಕಿವ್ಯಾಗ ಬರ್ತವೆ. ಎಂಥ ಅಪರೂಪದ ಕೀರ್ತನೆ ಬರೆದಕ್ಕೆ ಇಂದು ಕೇಳಿಸುತ್ತಿದೆ ಕರ್ಣದಲ್ಲೆಲ್ಲ ದ್ವಾದಶ ನಾಮದ ಘೋಷಗಳು. ಅದಕ್ಕೆ ನಾದ ಬಿಂದು ಆಮೇಲೆ ಬಿಂದು ಒಂದೇ ಒಂದು ಆ ಪರಮಾತ್ಮನ ಅಸ್ತಿತ್ವವನ್ನು ಕಾಣಿಸ್ಲಿಕ್ಕೆ ಕಾಣಿಸ್ತದೆ, ಅಲ್ಲಿಂದ ಕಳೆ. ಹಾಗೆ ಅವರಿಗೆ ಇಂದು ಹೊಳೆಯೂತದೆ ಸುಚಿನ್ನ ಬೋಧ, ತಂದೆ ಕಂಡೇದೇನೋ ಸದ್ಗುರು ಶ್ರೀಪಾದ, ಪ್ರಾಣದೊಡೆಯ ಭಾವಾಂಗನೇನೋ ಪೂರ್ಣ ಕ್ಷಣಕ್ಕೊಮ್ಮಾಗುತ್ತಿದೆ ಸುಶಕುನ, ಕಣ್ಣು ಬಾರುತ್ತಿದೆ ಬಲದೆನ್ನ, ಚೆನ್ನಾಗಾಗಮ್ಮ ತಾನೇನು ಸುಪ್ರಸನ್ನ, ತೋಳಭುಜ ಹಾರುತ್ತಿದೆ ಬಹಳ. ಹಾಗೇನೆ ಇದನ್ನು ಹೇಳ್ಕೊತ ಹೋಗಲ್ಲ. ಆ ಟೈಮ್ನಾಗೆ ಏನಾಗುತ್ತದಪ್ಪ, ಏನಾಗಬಹುದು ಮನುಷ್ಯನಿಗೆ? ಅದನ್ನ ಎಷ್ಟು ಚಂದ ಹೇಳ್ತಾರೆ. ಬುದ್ಧಿ ಮನಸ್ಸಿಗೆ ಆಗುತ್ತಿದೆ ವಿಕಾಸ. ಕ್ಯಾನ್ ಯು ಬಿಲೀವ್? ಅಥವಾ ಅದನ್ನು ಅನುಭವ ಮಾಡ್ಕೋಬೋದ? ಬುದ್ಧಿ ಮನಸ್ಸಿಗೆ ಆಗುತ್ತಿದೆ ವಿಕಾಸ, ಸದ್ಯ ಹೃದಯವಾಗುತ್ತಿದೆ ಉಲ್ಲಾಸ, ಸಾಧ್ಯವಾಗುವಂಗೇನೋ ತಾ ಸರ್ವೇಶ, ಪೂನ ದೂರಿ ಬರುತ್ತದೆ ನನಗಿನ್ನು. ಇವತ್ತೊಂದೇನೋ ಉರ್ಸು ಬರ್ಲಿಕ್ಕತ್ತದ. ಭಾನುಕೋಟಿ ತೇಜತ ಭಾವಾಂಗೆಂದು ದೀನ ಮಹಿಪತಿ ಗುರು ಕೃಪಾಸಿನಿ. ಇವತ್ತೇನೋ ಬರಂಗೆ ಕಾಣಿಸ್ತಾನ ಅವ ಅಂತೇಳಿ. ಹಾಗೆ ಮುಂದೆ ಹಂಗೆ ಅವರು ಸಾಧನೆಗಳನ್ನು ಮಾಡ್ಕೊತ ಹೋದಾಗೇನ ಒತ್ತಿ ಆಧಾರ ಬಲದೆತ್ತಿ ಕುಂಡಲಿನಿಯ ಕೆತ್ತಿ ಸರ್ಪೆತ್ತಿ ಮುಖ ಮಾಡಿ ಊರ್ಧ್ವಗತಿಯ ಮತ್ತೆ ಷಡಚಕ್ರಗಳ ಗತಿಗಳನ್ನು ತೋರಿದಾತ ಸಾಕ್ಷಾತ್ ಗುರು. ಇದನ್ನು ಹೂ ಮಾಡ್ಬೇಕು ನೀವು, ಅಂದ್ರೆ ಸಿಗ್ತದೆ ನಿಮಗೆ. ಇದ್ರ ಅರ್ಥ ನನಗೂ ಹೇಳಿ ಬರೋದಿಲ್ಲ, ನಾ ಮಾಡಿಲ್ಲ. ಆಮೇಲೆ ನಾಡಿ ಗೀಡಿ ಅದಂತೆಲ್ಲ ಹೇಳ್ತಿಲ್ಲ. ಆಮೇಲೆ ನಿಮಗೆ ಹೇಳಿದೆ, ಇದು ಆದಮೇಲೆ ಒಂದು ಅವರಿಗೆ ಅನುಭವ ಬರ್ತದೆ. ಎಂಥದ್ದು? ಓಂಕಾರ ಮೊದಲಾದ ಶ್ರುತಿ ವೇದ ಘೋಷಗಳು, ಧಿಮಿಸುವ ಮಹಾಶಬ್ದಗಳ ವಾದ್ಯಗಳು, ಝೇಲಿಸೆನಿಸುವ ಶ್ರುತಿನಾದಗಳು, ಭೇದಗಳು ಕೇಳುವುದು ನಿತ್ಯದಲ್ಲಿ, ಗರ್ಜಿಸುವ ಶ್ರುತಿನಾದಗಳು ಭೇದಗಳು ಕೇಳುವುದು ನಿತ್ಯದಲ್ಲಿ, ಗರ್ಜಿಸುವ ಭೃಂಗಿ ಶಂಕನಾದ ಧ್ವನಿಗಳು, ತೋರಿಡುವ ಬೇರೆ ಮೃದಂಗ ವೇಣಿಯಗಳು, ಚಿನಿ ತಂತ್ರ ಮೊದಲಾದ ಸಂಕಾರಗಳು ಕೇಳಿ ಪಾವನನಾಗೆ. ಇವರು ಯೋಗ ಮಾಡುವ ಕೇಳಿಸ್ತಾವಂತಾಗಿ. ಹಿಂಗೆ ಇದು ಒಂದೇ ಅನುಭವದ ಮೇಲೆ ಒಂದು 3-4 ಬೇರೆ ಓಂಕಾರ ಮೊದಲಾದ ದ್ವಾಸದ ನಾದದ ಛಂದದ ಘೋಷವ ಕೇಳಿ ಬದಿರತ್ವ ಕಳೆದಿಲ್ಲ, ನನ್ನ ಕಿವುಡ್ತನ ಎಲ್ಲ ಹೋಗಿಬಿಡ್ತಿದೆ. ಅವಾಗ ಎಂಥ ಅನುಭವ ಆಗ್ತದಂತೆ. ಜುಮ್ಮು ಗುಡುತ್ತಿದೆ ರೋಮಾಂಚನಗಳು, ಧಿಮಿ ಗುಡುತ್ತಿದೆ ನಾದ ಧ್ವನಿಗಳು, ಘಮ ಗುಡುತ್ತ ನಾದ ಅನುಹಾತವು, ಧಿಮಿ ಗುಡುತ್ತದೆ ತಾನವೋ, ಜುಮ್ಮು ಗುಡುತ್ತದೆ ಝೇಂಕಾರವು. ಹಾಗೇನೆ ಇಂಥ ಭಾಳ. ಮತ್ತೆ ಇದನ್ನೇ ಹೇಳಿದ್ದ. ಆಮೇಲೆ ಕಳೆ ಅಂತ ಹೇಳಿದ್ನಲ್ಲ, ಕಾಣಿಸ್ಲಿಕ್ಕೆ ಇದು ಕಿವ್ಯಾಗ ಕೇಳಿಸಿದ್ದಾತು. ಕಾಣಿಸೋದಂತೂ ಇಷ್ಟು ಚೆಂದಾಗಿ ಅವ್ರು ಹೇಳ್ತಾರಲ್ಲ. ಏನು ಕಾಣಿಸ್ತು? ಥಳ ಉಡುತ್ತ ಕಳೆ ಮಳೆ ಬೆಳೆಗಳು, ಒಳಗೆ ಹೊರಗೆ ನೆಮ್ಮದೇ ಒಳವು. ಹೊರಗೆ ಎಲ್ಲ ಆಗಲ್ಲ ಹೇಳಿದ್ನಲ್ಲ, ಬಿಂಬರೂಪಿ ಸಾಕ್ಷಾತ್ಕಾರ, ವಿಶ್ವ ಸಾಕ್ಷಾತ್ಕಾರ, ವಿಶ್ವಾತೀತ ಸಾಕ್ಷಾತ್ಕಾರ. ಬಳ ವಾಸುವ ಬೆಳಗಿನ ಬೆಳಗು, ಸುಳಿದಾಡುವ ನೆಲ ನಿಜವಿದು, ಒಳಿತಾಗ್ಯದ ನಿಮ್ಮದೇ ಬಲವೋ, ಸಳ ಸುರುಕುತ ತುಳುಕುತ ತುಂಬೇದ, ಒಲಿಯುತ್ತ ನಿಮ್ಮ ದಯದೊಲವೋ. ಅವಾಗ ಅವರಿಗೆ ಈ ಹೊಳೆಯುವುದು ಕಾಣ್ತದಂತೆ. ಆ ಹೊಳೆಯುವುದು ಕಾಣದ ಮೇಲೆ ಅದು ಮತ್ತೆ ಏನು ಕಾಣಿಸ್ತಿತ್ತಂತೆ? ಶಬ್ದಗಳಿವು. ಆಗಾಳೆ ಹೇಳಿದ್ನಲ್ಲ ನಾನು, ಜಗತ್ತಿನಾಗನ ಇದನ್ನು ಹೇಳಲಿಕ್ಕೆ ಶಕ್ತಿಲ್ಲ. ಎಂಥದ್ದವ್ರಿಗೆ ಕಾಣಿಸ್ತು ಅಂದರೆ ಉದಯಾಸ್ತಿಲ್ಲದ ಬೆಳಗಿನ ಪ್ರಭೆಯು. ಅದು ಉದಯನೂ ಇಲ್ಲ, ಅಸ್ತನೂ ಇಲ್ಲ, ಬೆಳಗಿನ ಪ್ರಭೆ. ನಾವು ನೋಡೋದು ಅದಕ್ಕೊಂದು ಅಂತ್ಯ ಅದ, ಅದಕ್ಕೊಂದು ಆದಿ ಅದ. ಅದು ಇವ್ರು ಕಾಣೋದು ಉದಯಾಸ್ತಿಲ್ಲದ ಬೆಳಗಿನ ಪ್ರಭೆ, ತುದಿ ಮೊದಲಿಲ್ಲದ ತುಂಬಿದ ಪೂರ್ಣ. ಅದಕ್ಕೆ ತುದಿನೂ ಇಲ್ಲ, ಮೊದಲು ಇಲ್ಲ. ಬಂದ ಜನರ ಅನುದಿನ ಸೇವಿಸುತ್ತೀಯ ಸದಮಲವಾದ ಸದಾ ಸವಿ ಸುಖ. ಆವಾಗ ಅಂಥದ್ರಾಗ ಹೀಗೆ ಅನೇಕ ಇದನ್ನು ಅವರು ಹೇಳಿ ಕೊನೆಗೆ
ಸಾಕ್ಷಾತ್ಕಾರ ಆದಾಗ ಅದು ಹೆಂಗೆ ಕಾಣ್ತಿರ್ಬೋದು? ವೈಷ್ಣವರಿಗೆ ಕೃಷ್ಣ ರಾಮ ಅಲ್ಲ, ಆ ರೂಪ ಎಂಥದ್ದದು? ನಿಮ್ಮ ಕಣ್ಣು ಮುರಿಯುವಂಥ ಒಂದು ಚಿತ್ರ. ಶಿವಭಕ್ತರಿಗೆ ಶಿವ ಕೊಳ್ಳಾಗ ಹಾವು, ತಲೆ ಮೇಲೆ ಚಂದ್ರ, ಶಿವಭಕ್ತರಿಗೆ. ಇನ್ನು ಬೇರೆಯವರಿಗೆ ಆ ಥರ ಕಾಣ್ತದೆ, ಹೌದಲ್ಲ? ಇದು ನಾವು ನಮ್ಮಲ್ಲಿ ಮೂರ್ತೀಕರಿಸಿಕೊಂಡಂತಹ ಒಂದು ರೂಪ. ಇದು ನಮ್ಮ ಜನರ ಸಾಕ್ಷಾತ್ಕಾರ. ಅದ್ರ ಮೈಪದಾಸ್ ಹೇಳ್ತಾರೆ, ಅವ್ರ ಸಾಕ್ಷಾತ್ಕಾರ ಆಟ. ಅವಾಗ ಒಂದು ಕೀರ್ತನೆ ಅವಳಿಗೆ ಹೇಳ್ತಾರೆ, ಏನೋ ಎಂತೋ ತಿಳಿಯೋದು ರಿಯಲ್ಲಿ. ಅವ್ರಿಗೆ ಸಾಕ್ಷಾತ್ಕಾರ ಆದಾಗ ಅಲ್ಲಿ ಯಾವ ಆಕೃತಿ ಬಂದೆಂದಿರಲಿಲ್ಲ. ಏನೋ ಎಂತೋ ತಿಳಿಯೋದು ಒಳಗೋ ಹೊರಗೋ ಬೈಗೋ ಬೆಳಗೋ, ಮಳೆಯೋ ಮಿಂಚೋ ಹೊಳಪೋ ಸಳವೋ, ತಿಳಿಯದ ಕಳೆ ಕಾಂತಿಗಳು, ಉದಿಯೋ ಅಸ್ತ್ಯೋ ಆಜೋ ಅಂತ್ಯೋ, ಮಧ್ಯೋತ ತಿಳಿಯದು ತುದಿ ಮೊದಲಿಲ್ಲದೆ ಸದಮಲ ಬ್ರಹ್ಮವು ಉದಯವಾಗಿಹುದು ನೋಡಿ, ಜೀವೋ ಭಾವೋ ಶಿವೋ ಶಕ್ತಿಯೋ ಆವುದು ತಾ ತಿಳಿಯದು, ಘವಘವಿಸುವ ಅವಿನಾಶನ ಪ್ರಭೇದು, ಮಹಿಪತಿ ವಸ್ತುಮಯವೋ. ಒಟ್ಟಾಯಿತು. ವಿಶ್ವದೊಳಗ ವಿಶ್ವ ಸಾಕ್ಷಾತ್ಕಾರ, ಆತ್ಮ ಸಾಕ್ಷಾತ್ಕಾರ, ವಿಶ್ವಾತೀತ ವಿಶ್ವ ಸಾಕ್ಷಾತ್ಕಾರ, ಮಹಿಪತಿ ವಸ್ತುಮಯವೋ. ಎಲ್ಲಿ ನೋಡ್ತೀಯ ಅಲ್ಲೆಲ್ಲ ಆ ವಸ್ತು ಕಾಣ್ತಾ ಇದೆ ಅಂತ ಸಾಕ್ಷಾತ್ಕಾರದ ಒಂದು ಇದು. ಹೀಗೆ ಇನ್ನು ಬಹಳಷ್ಟು ಆನಂದವಾಗಿದೆ ಸ್ವಾನಂದ ಭೋಗ. ಸುಖ ಮಧ್ಯೆ ಆ ಸುಖ ಹೆಂಗದ ಅಂದ್ರೆ, ಸುಖ ಮಧ್ಯೆ ಸುರಿಯುತ್ತಿದೆ ಸಂತ್ರಾಧಾರಿ. ಏನು ಶಬ್ದ ಉಪಯೋಗಿಸ್ತಾರೆ? ಸಂತ್ರಾಧಾರಿ ಏನು? ಸಂತ್ರಾಧಾರಿ ಮಳೆ ಹತ್ತದ ಅಂತೀರಿ ಅಂದ್ರೆ ಏನು ಗೊತ್ತಾ ನಿಮ್ಗೆ? ಸಂತ್ರಾಧಾರಿ ಅಂದ್ರೆ ಮಳೆಯ ಒಂದು ಬಿಂದುವಿಗೆ ಇನ್ನೊಂದು ಬಿಂದು ಸೇರಿ ಅದು ಆಕಾಶದಿಂದ ಭೂಮಿಯವರೆಗೂ ಏನು ಬರ್ತದೋ ಅದು ಸಂತ್ರಾಧಾರಿ. ಹಾಗೆ ಸುಖ ಗರುವುತ್ತಿದೆ. ಹೀಗೆ ಸೊ ಭಾಳ ಬೋರ್ ಹೊಡ್ತಿದ್ನ. ಅದಕ್ಕೆ ನಂಗೆ ಕರೆಸಿ ಭಾಳ ವಿಶ್ವಾಸದಿಂದ ಪ್ರೀತಿಯಿಂದ ಸುಮಾರು ಹೊತ್ತು ಕೇಳಿದ್ದೀರಿ. ನನಗೆ ತಿಳಿದಷ್ಟು ನಾನು ಹೇಳಿದೆ. ಅದಕ್ಕೆ ನಿಮಗೆಲ್ಲ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.